ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ತಂತು ಕಾದಂಬರಿಯ ಕಥಾವಾಚನ. ಕಾಂತಿ ರವೀಂದ್ರನ ಮನೆಗೆ ಬಂದು ಭೇಟಿಯಾಗಿ ಮತ್ತೆ ಅವರ ನಡುವಿನ ಮನಸ್ತಾಪ ಹೆಚ್ಚಾಗಿದ್ದನ್ನು ನಾವು ನೋಡಿದ್ವಿ. ಅನೂಪ ಮಾಡಿದ ತಪ್ಪು ಅವಳಿಗೆ ತಪ್ಪಾಗಿ ಕಾಣದೇ ಇರುವುದೇ ಒಂದು ವಿಷಾದ. ಅಲ್ಲಿಂದ ಮುಂದುವರಿದ ಭಾಗ. ಅಧ್ಯಾಯ 16. ಆ ಬಳಿಕ ಶಿವಪ್ರಸಾದ್ ಎನ್ನುವಂಥ ಅಮೆರಿಕದಲ್ಲಿದ್ದ ಒಬ್ಬ ಲೆಕ್ಚರರ್ನ ಪರಿಚಯ ಆಗಿ ತಾನು ಅಮೆರಿಕಕ್ಕೆ ಹೋಗಬೇಕು ಅನ್ನುವಂಥ ಆಲೋಚನೆ ರೂಪಿನಲ್ಲಿ ಮೂಡಿದ್ದನ್ನು ನೋಡಿದ್ವಿ. ಅಧ್ಯಾಯ 16. ಎಕ್ಸಿಕ್ಯೂಟಿವ್ ದರ್ಜೆಯ ಕಿಟಕಿ ಪಕ್ಕದ ಆಸನದಲ್ಲಿ ಕುಳಿತು ಮೋಡಗಳ 3ರಷ್ಟು ಎತ್ತರದಲ್ಲಿ ಹಾರುತ್ತಿರುವಾಗ ಅವಳ ಮನಸ್ಸು ಮಗನ ಮೇಲಿನ ಪ್ರೀತಿಯಿಂದ ತುಂಬಿಕೊಂಡಿತು. ಇನ್ನೊಂದು ದಿನ ಅವನ ಜೊತೆ ಇದ್ದು ಬರಬೇಕಾಗಿತ್ತು ಎನ್ನಿಸಿತು. ಅವನನ್ನು ಬಿಟ್ಟರೆ ನನಗೆ ಯಾರಿದ್ದಾರೆ? ಅವನ ಜೊತೆಗೆ ಕೂತು ಮಾತನಾಡುವಾಗ ಅವನು ಮಮ್ಮಿ ನೀನೆಷ್ಟು ಸ್ಮಾರ್ಟಾಗಿ ಕಾಣ್ತೀಯ ಗೊತ್ತಾ ಎಂದು ತಲೆ ಹಿಡಿದು ಜಗ್ಗಿದರೆ ಎಷ್ಟು ಹಿತವಾಗುತ್ತದೆ. ಚಿಕ್ಕ ಹುಡುಗನ ಸ್ವಭಾವ ಹೋಗಿಯೇ ಇಲ್ಲ. ನಾನು ಅಂದರೆ ಎಂದು ನೆನಪಿನೊಡನೆ ಅವನ ಎತ್ತರ, ಮೈಕಟ್ಟು, ಕಣ್ಣು, ಮೂಗು, ಮುಖಗಳ ಮಾಟವನ್ನು ಕಣ್ಣ ಮುಂದೆ ಕಟ್ಟಿಕೊಂಡು ಕುಳಿತಳು. ತೂಕಡಿಕೆ ಬಂತು. ಗಾಢ ನಿದ್ರೆ. ವಿಮಾನದ ಏಕತಾನ ಗೊಯಿಂಗುಡಿತದಲ್ಲಿ ನಿದ್ರಿಸುತ್ತಿದ್ದೇನೆ ಎಂಬ ಒಳಮನಸ್ಸಿನ ಅರಿವೂ ಇಲ್ಲದ ನಿದ್ರೆ. ಮೇಡಮ್ ಯುವರ್ ಬ್ರೇಕ್ಫಾಸ್ಟ್ ಎಂದು ಸಖಿಯು ಧ್ವನಿಯಿಂದ ಎಚ್ಚರವಾದಾಗಲೇ ತನ್ನ ನಿದ್ರೆಗೆ ಎಷ್ಟು ಆಳವನ್ನು ಮುಟ್ಟಿತ್ತೆಂಬ ಅರಿವಾದದ್ದು. ಮುಂದಿನ ಸೀಟಿನ ಬೆನ್ನಿಗೆ ಅಂಟಿದ ಕೊಟ್ಟನ ಮೇಲೆ ಅವಳು ಇಡುತ್ತಿದ್ದ ಸಿದ್ಧ ತಟ್ಟೆ ಮೊದಲು ಕಣ್ಣಿಗೆ ಬಿದ್ದದ್ದೇನೋ ನಿಜ. ಆದರೆ ಮರುಕ್ಷಣ ಮಗನ ಮುಖಚಿತ್ರ ತುಂಬಿಕೊಂಡಿತು. ತಿಂಡಿ ತಿನ್ನುತ್ತಿರುವಾಗ ಅನೇಕ ದಿನಗಳಿಂದ ತಾನು ಉದ್ಯಮವನ್ನು ಆರಂಭಿಸಿ ಅದರ ಲಾಭ ಕಣ್ಣಿಗೆ ಕಂಡಾಗಿನಿಂದ 5.5 ವರ್ಷದಿಂದ ತನ್ನ ಮನಸ್ಸಿನಲ್ಲಿ ಸುಳಿದು ಮಾಯವಾಗುತ್ತಿದ್ದ, ಕಳೆದ 2 ವರ್ಷದಿಂದ ಬಲವಾಗುತ್ತಿದ್ದ ಒಂದು ವಿಚಾರ ಸ್ಪಷ್ಟವಾಗತೊಡಗಿತು. ತಾನು, ಶೀತಲ್ ಸ್ನೇಹಿತೆಯರು, ಸಹಪಾಠಿಗಳು. ಈ ಉದ್ಯಮದ ಐಡಿಯಾ ಕೊಟ್ಟವಳು ಅವಳು. ಕೊಡೋದು ಅಂದರೆ ಅವಳ ಆಫೀಸ್ನಲ್ಲಿ ಬಂದ ವಿಚಾರ. ಅದೇ ಸಮಯದಲ್ಲಿ ನಾನು ಅಲ್ಲಿದ್ದೆ. ಲೋಕಾಭಿರಾಮವಾಗಿ ಹೇಳಿದಳು. ನಾನು ಗಂಭೀರವಾಗಿ ಪ್ರಯತ್ನಿಸಿದೆ. ಡ್ಯಾಡಿ ಆಗಲಿ ಮಾಡು ಎಂದರು. ಜಾಗ ಕೊಟ್ಟು ಕಟ್ಟಡ ಕಟ್ಟಿಸಿಕೊಟ್ಟರು. ಬ್ಯಾಂಕಿನ ಸಾಲ ಕೊಡಿಸಿದರು. ಡ್ಯಾಡಿಯ ಸಹಾಯವಿಲ್ಲದೆ, ಮಾರ್ಗದರ್ಶನಗಳಿಲ್ಲದಿದ್ದರೆ ಆರಂಭಿಸುತ್ತಿದ್ದೇನೆ. ಸ್ವಲ್ಪ ಬಂಡವಾಳ, ಆಫೀಸ್ನ ಲೈಸೆನ್ಸು, ಇಷ್ಟೇ ಶೀತಲನ ಹೂಡಿಕೆ. ಆದರೂ 50-50. ಇಡೀ ವ್ಯವಹಾರ ನಡೆಸೋಳು ನಾನು. ಫ್ಯಾಕ್ಟ್ರಿಯ ಬಾಡಿಗೆ, ನನ್ನ ಸಂಬಳ ಅಂತ ಬೇರೆ ಲೆಕ್ಕ ತೆಗೆದಿರಬಹುದು. ಆದರೂ ಪ್ರತಿಯೊಂದು ಜವಾಬ್ದಾರಿ ವಹಿಸಿ ನಾನು ಮಾಡಿ ಅವಳು ಸರ್ಕಾರಿ ನೌಕರಳು. ಕಾನೂನು ಪ್ರಕಾರ ಖಾಸಗಿ ಉದ್ಯಮ ಪಾಲುಗಾರಿಕೆಯಾದರೂ ಮಾಡಕೊಡದು. ಆದರೂ ಅವಳಿಗೆ ಲೆಕ್ಕ ತಪ್ಪಿಸದೆ ಅರ್ಧ ಭಾಗ ನಿವ್ವಳ ಲಾಭ ಕೊಟ್ಟು ದಿನಾ ಸಂಜೆ ಬಂದು 1 ಗಂಟೆ ಫ್ಯಾಕ್ಟ್ರಿಯಲ್ಲಿ ಕೂರುವುದು ಲೆಕ್ಕ ನೋಡೋಕೆ. ತನ್ನ ಭಾಗದ ಲಾಭಕ್ಕೆ ನಾನೆಲ್ಲಿ ಮೋಸ ಮಾಡ್ತೀನೋ ಎಂಬ ಹದ್ದುಗಣ್ಣು ಇಡೋಕೆ. ಉದ್ಯಮದ ವ್ಯವಹಾರದಲ್ಲಿ ಸಹಾಯ ಮಾಡೋಕಲ್ಲ. ಎಷ್ಟು ವರ್ಷ ಅಂತ ಹೀಗೆ ದುಡಿದುದರಲ್ಲಿ ಅರ್ಧವನ್ನು ಸುರಿತಾ ಹೋಗೋದು ಎಂಬ ಪ್ರಶ್ನೆ 5.5 ವರ್ಷದಿಂದ ಸುಳಿದು 2-3 ವರ್ಷದಿಂದ ಸ್ಪಷ್ಟವಾಗಿದ್ದದ್ದು ಈಗ ಬಲವಂತವಾಗತೊಡಗಿತು. 5.5 ವರ್ಷದಲ್ಲಿ ನನ್ನ ಸಂಬಳ ಅಂತ ನಿಗದಿ ಮಾಡಿದ 2,000 ರೂಪಾಯಿ ಏರಿಸಬೇಕು ಅಂದರೆ ನಿನ್ನ ವ್ಯವಹಾರದಲ್ಲಿ ಎಂಥ ಪ್ರತ್ಯೇಕ ಸಂಬಳ, ಎಂಥ ಬಡ್ತಿ ಎಂದು ಸ್ನೇಹದ ರೂಪ ಕೊಟ್ಟು ತಳ್ಳಿ ಹಾಕುತ್ತಾಳೆ. ಫ್ಯಾಕ್ಟ್ರಿಯ ಬಾಡಿಗೆ ಏರಿಸಬೇಕು ಅಂದರೂ ಅದೇ ತಂತ್ರ. ಸಖಿ ಹತ್ತಿರ ಬಂದು ಕಾಫಿ ಆರ್ ಟೀ ಎಂದಾಗ ಮನಸ್ಸು ಇತ್ತ ಹರಿಯಿತು. ಟೀ ಕುಡಿಯುವಾಗ ಅದೇ ಆಫೀಸ್ನಲ್ಲಿ ಅವಳು ಕೆಲಸ ಮಾಡೋದ್ರಿಂದ ಅಲ್ಲ, ನಮ್ಮ ಲೈಸೆನ್ಸ್ ಅರ್ಜಿಗಳು ಚಲಿಸಿ ಅನುಮತಿ ಪತ್ರಗಳು ಕೈ ತಲುಪುವುದು, ವ್ಯವಹಾರದ ಶೇಕಡ ಇಷ್ಟು ಅಂತ ರುಷುವತ್ತು ಒಪ್ಪಿಸುವುದರಿಂದ ನಾನು ಇದೇ ಮಿನಿಸ್ಟ್ರಿಲಿ ಕೆಲಸ ಮಾಡ್ತೀನಿ ಅಂತ ಯಾರಿಗೂ ಬಾಯ್ ಬಿಡಬೇಡ. ನಾಳೆ ನನಗೆ ತೊಂದರೆ ಮಾಡಿ ಯಾರು ಭ್ರಷ್ಟ ನಿರೋಧ ತನಿಖಾ ದಳ ಅಂತ ಇದೆಯಲ್ಲ, ಅದನ್ನು ಯಾವಾಗ ಯಾರ ವಿರುದ್ಧ ಅಂತ ಉದ್ದೇಶಕ್ಕೆ ಬಳಸ್ತಾರೋ ಗೊತ್ತಾಗೋಲ್ಲ. ನಮ್ಮ ಮಾಹಿತಿನ ಯಾರಿಗೂ ಗೊತ್ತಾಗದಂತೆ ಇಟ್ಕೊಳ್ಳೋದೇ ವಿವೇಕ ಅಂತಲೂ ಅಂತಾಳೆ. ಆದರೆ ಇವಳದ್ದೇನು ಕೊಡುಗೆ? ಶುರುವಿನಲ್ಲಿ ಅಧಿಕಾರಿಗಳನ್ನು ಹಿಡಿದು ಲಂಚ ಕೊಡಿಸಿ, ಅದು ನನ್ನ ಮೂಲಕ ಫೈಲ್ ಮೂವ್ ಮಾಡಿಸುತ್ತಿದ್ದಳೇನೋ ನಿಜ. 3-4 ವರ್ಷದಿಂದ ಯಾವ ಅಧಿಕಾರಿನ ಭೇಟಿ ಮಾಡೋಳು ನಾನೇ. ಲಂಚದ ಮೊತ್ತ ಚರ್ಚಿಸಿ ಮಾತಾಡಿ ತಕ್ಕ ಸ್ಥಳದಲ್ಲಿ ತಲುಪಿಸಿ ಲೈಸೆನ್ಸ್ ತರೋಳು ನಾನೇ. ಇನ್ನು ಇವಳದ್ದೇನು ಪಾತ್ರ ಎಂಬ ಯಾವಾಗಲೂ ಒಂದೊಂದು ತುಣುಕಾಗಿ ಮನಸ್ಸಿಗೆ ಬರುತ್ತಿದ್ದ ವಿಚಾರಗಳು ಈಗ ಒಟ್ಟಿಗೆ ಹೆಣೆದುಕೊಂಡು ಬರತೊಡಗಿದವು. ಅವಳು ಕಿಟಕಿಯಿಂದ ಹೊರಗೆ ನೋಡಿದಳು. ಮೋಡಗಳಿರಲಿಲ್ಲ. ಕೆಳಗಡೆ, ತೀರ ಕೆಳಗಡೆ ಬೂದು ಬಣ್ಣದ ನೆಲದಲ್ಲಿ ಹೊಳೆಯುವ ಪಾತ್ರದಂತಹ ವಿಂಗಡಣೆ ಕಾಣುತ್ತಿತ್ತು. ಅದನ್ನೇ ತುಸು ಹೊತ್ತು ನೋಡುತ್ತಿರುವಾಗ ಇವಳಿಗೇನು ಮಕ್ಕಳಿಲ್ಲ, ಮರಿ ಇಲ್ಲ, ಇಷ್ಟೊಂದು ಸಂಪಾದನೆ ಮಾಡಿ ಏನ್ ಮಾಡ್ತಾಳೆ ಎಂಬ ಪ್ರಶ್ನೆ ಹುಟ್ಟಿತು. ಈ ಪ್ರಶ್ನೆಯನ್ನು ನಾನು ಸೂಚ್ಯವಾಗಿ ಕೇಳದೇ ಇಲ್ಲ, ಆದರೆ ಎಂದೂ ಅವಳು ನೇರ ಉತ್ತರ ಕೊಟ್ಟಿಲ್ಲವೆಂಬ ನೆನಪು ಬಂತು. ಅನೂಪನಂತ ಒಬ್ಬ ಮಗನಿದ್ದಿದ್ದರೆ ಇನ್ನೆಷ್ಟು ಸಂಪಾದನೆ ಮಾಡುತ್ತಿದ್ದಳು ಎಂಬ ಕುತೂಹಲದಿಂದ, ಜೊತೆಗೆ ಶುರುವಿನಲ್ಲಿ ಅನೂಪ ದಿಲ್ಲಿಗೆ ಬಂದರೆ ಮನೆಗೆ ಕರೆದುಕೊಂಡು ಹೋಗಿ ಪ್ರೀತಿ ತೋರಿಸಿ ರಸಗುಲ್ಲಾ ತಿನ್ನಿಸಿ ಹೊಸ ಬಟ್ಟೆ ಕುಡಿಸಿ ಕಳಿಸ್ತಿದ್ದಳು. ಅವನು ಇಂಜಿನಿಯರಿಂಗ್ ಸೇರಿದ ಮೇಲೆ ಅದೂ ನಿಲ್ಲಿಸಿದಳು ಎಂಬ ನೆನಪಾಯಿತು. ನನಗೆ ಅಂಥ ಮಗ ಇದ್ದಾನೆ ಅನ್ನೋ ಹೊಟ್ಟೆ ಕಿಚ್ಚವಳಿಗೆ ಇದ್ದೇ ಇದೆ ಎಂದು ಮನಸ್ಸು ನಿಶ್ಚಯಿಸಿತು. 2 ದಿನ ನಂತರ ಸಂಜೆ ಫ್ಯಾಕ್ಟರಿಯಿಂದ ಎಲ್ಲ ಹೋಗಿ ಅವರಿಬ್ಬರೇ ಉಳಿದ ಮೇಲೆ ಅವಳು ಮಾತು ತೆಗೆದಳು. ಶೀತಲ್, ಕಂಪನಿಗೆ ಸಂಬಂಧಪಟ್ಟ 2 ವಿಷಯ ನಿನ್ನ ಕೈಲಿ ಮಾತಾಡಬೇಕು ಅಂತಿದ್ದೀನಿ. ಈಗಲೇ ಆಡಿ ತೀರ್ಮಾನ ಮಾಡೋಣ. ಏನದು? ಶೀತಲ್ ಸಹಜವಾಗಿ ಕೇಳಿದಳು. ನನ್ನ ಸಂಬಳ ವಿಷಯ.
ಶುರುವಿನಲ್ಲಿ ವ್ಯಾಪಾರದ ಆರಂಭದಲ್ಲಿ 2,000 ಅಂತ ಮಾತಾಡಿದ್ವು. ಅದೇ ಮೊತ್ತ ಈಗಲೂ ನಡೀತಿರೋದು ಸರಿಯಲ್ಲ, ನ್ಯಾಯವೂ ಅಲ್ಲ ಅಂತ ನನಗನ್ನಿಸ್ತಿದೆ. ನಿನಗೆ ಅಷ್ಟು ತೀವ್ರವಾಗಿ ಅನ್ನಿಸುತ್ತಿದ್ದರೆ ಹೆಚ್ಚು ಮಾಡೋಣ, ಎಷ್ಟಾದರೂ ನಮ್ದೇ ಅಲ್ವಾ? ಶೀತಲ್ ತಾನು ನ್ಯಾಯಪರಳು ಎಂಬಂತೆ ಎಂದಳು. ಹೆಚ್ಚು ಮಾಡೋ ಪ್ರಶ್ನೆ ಅಲ್ಲ, ಅದಕ್ಕೊಂದು ಲೆಕ್ಕ, ಒಂದು ಸೂತ್ರ ಬೇಕಲ್ವಾ? ಮೊದಲು ಅದನ್ನು ಸ್ಪಷ್ಟಪಡಿಸ್ಕೋಬೇಕು. ಅವಳು ಏನು ಹೇಳುತ್ತಾಳೆ ಎಂಬುದನ್ನು ಊಹಿಸಿಕೊಳ್ಳಲಾಗದ ಶೀತಲ್, ಏನು ಸೂತ್ರ? ಉದಾಹರಣೆಗೆ, ನೀನು ಬೆಳಿಗ್ಗೆ 10ಕ್ಕೆ ಆಫೀಸಿಗೆ ಹೋಗ್ತೀಯಾ, ಸಂಜೆ 5 ತನಕ ಇರ್ತೀಯಾ, ವಾರಕ್ಕೆ 5.5 ದಿನ ಕೆಲಸ, ವರ್ಷಕ್ಕೆ 12 ದಿನ ಕ್ಯಾಶುವಲ್ ರಜೆ, 1 ತಿಂಗಳು ಪೂರ್ತಿ ರಜೆ, 15 ದಿನ ವೈದ್ಯಕೀಯ ರಜೆ. ನನಗೆ ಇದ್ಯಾವುದೂ ಇಲ್ಲ. ಬೆಳಿಗ್ಗೆ 8 ಬಂದವಳು ರಾತ್ರಿ 8 ತನಕ ಇಲ್ಲಿ ದುಡಿತೀನಿ. ಏನ್ ನೀನು ಹೇಳೋದು? ಅವಳಿಗೆ ಇನ್ನೂ ಊಹೆಗೆ ಸಿಗಲಿಲ್ಲ. ನಿನಗೆ ಬರೋ ಸಂಬಳ ಎಷ್ಟು? ಸರ್ಕಾರಿ ಲೆಕ್ಕ ತಗೊಂಡ್ರೆ ಯಾರೂ ಉಳಿಯಲ್ಲ. ಈಗ ಶೀತಳಿಗೆ ಇವಳ ಮಾತಿನ ಸಂದು ಸಿಕ್ಕಿತು. ನಿನಗೆ ನೇರ ಸಂಬಳ 4,000 ಅಂತ ಇಟ್ಕೋ. ಮನೆ ಬಾಡಿಗೆ ಬತ್ತೀಯ, ಔಷಧಿ ಚಿಕಿತ್ಸೆ ಬತ್ತೀಯ, ಪ್ರತಿ ವರ್ಷ ಬಡ್ತಿ, ಕೆಲಸದಲ್ಲೂ ಮುಂಬಡ್ತಿ, ರಿಟೈರ್ ಆದ್ಮೇಲೆ ಪೆನ್ಷನ್, ಗ್ರಾಜ್ಯುಯಿಟಿ, ಇವೆಲ್ಲ ಲೆಕ್ಕ ಹಾಕ್ಬೇಕು. ಇದ್ರ ಮೇಲೆ ಸರಾಸರಿ ತಿಂಗಳಿಗೆ 10-15 ಸಾವಿರವಾದ್ರೂ ಲಂಚ ಸಿಗುತ್ತೆ. ಇಲ್ಲ ಅನ್ಬೇಡ. ನಿನ್ನ ಮಿನಿಸ್ಟ್ರಿಯಲ್ಲಿ ಯಾವ್ಯಾವ ಹಂತದವರಿಗೆ ಎಷ್ಟೆಷ್ಟು ಧಾರಣೆ, ಒಂದು ತಿಂಗಳಿಗೆ ಸರಾಸರಿ ಎಷ್ಟೆಷ್ಟು ಕಮಾಯಿ ಅನ್ನೋದು ನಾನು ಬಲ್ಲೆ. ಇವೆಲ್ಲ ತೆಗೆದುಕೊಂಡ್ರೆ ನಿನ್ನ ಆಫೀಸಿಂದ ತಿಂಗಳಿಗೆ 20,000 ಸಿಗುತ್ತೆ. ವಾರಕ್ಕೆ 5.5 ದಿನ, ದಿನಕ್ಕೆ 6 ಗಂಟೆಗಂತೆ, ವರ್ಷಕ್ಕೆ 10 ತಿಂಗಳು ಕೆಲಸ ಮಾಡಿ ನಾನೆಷ್ಟು ಕೆಲಸ ಮಾಡ್ತಿದ್ದೀನಿ, ಎಷ್ಟು ಜವಾಬ್ದಾರಿ ಹೊರ್ತಿದ್ದೀನಿ ನಿನಗೆ ಗೊತ್ತೇ ಇದೆ. ನನಗೆ ಕನಿಷ್ಠ 20,000 ಸಂಬಳ ಫಿಕ್ಸ್ ಮಾಡೋದು ಸರಿ. ಇಲ್ಲದಿದ್ದರೆ ಯಾವ ನ್ಯಾಯ? ಅಥವಾ ನೀನು ಕೆಲಸಕ್ಕೆ ರಿಸೈನ್ ಮಾಡಿ ನನ್ನ ಹಾಗೆ 8:30ಯಿಂದ 8:30 ಕೆಲಸ ಮಾಡು. ಇಬ್ಬರಿಗೂ 1 ಕಾಸು ಸಂಬಳವೂ ಬೇಡ, ಸಮ ಎಂದಾಗ ಶೀತಲ್ ನಿಬ್ಬೆರಗಾದಳು. ತನ್ನ ಪಾರ್ಟ್ನರ್ ಹಾಗೂ ಬಾಲ್ಯದಿಂದ ಬಂದ ಗೆಳತಿಗಳು ತಮಾಷೆ ಮಾತಾಡ್ತಿದ್ದಾಳೆ ಎಂದುಕೊಳ್ಳುವ ರಕ್ಷಣೆ ಮನಸ್ಸಿಗೆ ಬಂದರೂ ಅವಳು ಹೇಳಿದ ರೀತಿ ಗಂಭೀರ ಹಾಗೂ ಅಂತಿಮ ತೀರ್ಪಿನದಾಗಿತ್ತೆಂದು ಅವಳಿಗೆ ಅರ್ಥವಾಯಿತು. ನಿನಗೆ ಅಷ್ಟು ಕೊಟ್ಟರೆ ವರ್ಷದ ಕೊನೆಯಲ್ಲಿ ಕಂಪನಿಯ ನಿವ್ವಳ ಲಾಭ ಎಷ್ಟು ಉಳಿಯುತ್ತೆ? ಎಷ್ಟಾದರೂ ಉಳಿಲಿ, ಹಾಗಂತ ನನ್ನನ್ನು ಶೋಷಿಸಿ ಅಲ್ಲ ಕಂಪನಿ ಲಾಭ ಮಾಡೋದು. ಕಂಪನಿ ಅಂದರೆ ಏನು? ನಾನು ನೀನು ಹಂಚಿಕೊಳ್ಳುತ್ತಾನೆ. ಇಂಥ ಸಣ್ಣ ಪ್ರೈವೇಟ್ ಕಂಪನಿ ಅಷ್ಟೆಲ್ಲ ಎಂಬ ಅವಳ ಮಾತನ್ನು ಅರ್ಧಕ್ಕೆ ತಡೆದ ಕಾಂತಿ, ಸಣ್ಣದು ದೊಡ್ಡದು ಅನ್ನೋ ಪ್ರಶ್ನೆ ಎಲ್ಲ ನ್ಯಾಯ ಮಾತಾಡು. ನೀನು ಮಾಡೋ ಕೆಲಸಕ್ಕೆ ಸರ್ಕಾರದಿಂದ ನಿನಗೆ ದೊರೆಯುವ ಒಟ್ಟು ಫಾಯಿದೆಗೆ ಹೋಲಿಸಿ ಮಾತಾಡು. ಜೊತೆಗೆ ಯಾವುದೇ ಬಿಸಿನೆಸ್ ವ್ಯವಸ್ಥೆಯಲ್ಲಿ ಬಾಡಿಗೆಯನ್ನು ಆಗಾಗ ಹೆಚ್ಚಿಸುವ ಅವಕಾಶ ಇದ್ದೇ ಇದೆಯಲ್ಲ. ಫ್ಯಾಕ್ಟರಿಯ ಕಟ್ಟಡದ ಬಾಡಿಗೆನ ಹೆಚ್ಚಿಸಲೇಬೇಕು. ಈಗ ಡೆಲ್ಲಿಲೇ ಉದ್ಯಮದ ಬಳಕೆಯ ಒಳಸ್ಥಳದ ಚದರಕ್ಕೆ ಯಾವ ರೇಟ್ ಇದೆ? ನಾಳೆ ಬಾ, ಇಬ್ರು ಹೋಗಿ ವಿಚಾರಿಸ್ಕೊಂಡು ಬಂದು ತೀರ್ಮಾನ ಮಾಡೋಣ. ನಾನು ದುರಾಶೆಯೇ ಮಾತಾಡ್ತಿಲ್ಲ, ಲೆಕ್ಕಾಚಾರ ಕೇಳ್ತಿದ್ದೀನಿ. ಶೀತಲ್ ಮೌನಿಯಾದಳು. ಅವಳ ಮುಖವನ್ನೇ ಗಮನಿಸಿದ ಕಾಂತಿ 2 ನಿಮಿಷದ ನಂತರ ಅವಳ ಭುಜ ಹಿಡಿದು, ನೋಡು, ಇದು ವ್ಯವಹಾರದ ಮಾತು. ನಿನ್ನ ಸ್ನೇಹವನ್ನ ಇದರ ಜೊತೆಗೆ ಬೆರೆಸಬಾರದು. ನಾವಿಬ್ಬರು ಅವಳಿ ಜವಳಿ ಸೋದರಿಯರ ಹಾಗೆ. ಇಬ್ಬರು ಪ್ರಬುದ್ಧರಾಗಿದ್ದೀವಿ, ಪ್ರಬುದ್ಧರಾಗಿ ನಡೆದುಕೋಬೇಕು. ಇದುವರೆಗೆ ನಡ್ಕೊಂಡ ಹಾಗೆ. ಯಾಕೆ ಹಾಗಂತೀಯ? ಶೀತಲ್ ಕೇಳಿದಳು. ನಮ್ಮ ಪ್ರೀತಿಯ ವಾಸ್ತವತೆನ ಜ್ಞಾಪಿಸಿದೆ ಅಷ್ಟೇ. ಜ್ಞಾಪಿಸೋ ಅಗತ್ಯವಿದೆ ಅಂತ ನಿನ್ನ ಮನಸ್ಸಿಗೆ ಬಂತಲ್ಲ, ಅದು ಅರ್ಥ ಸೂಚಕವಾಗಿದೆ. ಆಲ್ ರೈಟ್, ನೀನಂತೂ ಪ್ರಬುದ್ಧಳು, ನಾನು ಆಗಬೇಕು ಎನ್ನುತ್ತಾ ಶೀತಳು ಕೈ ನೀಡಿ ಕಾಂತಿಯ ಭುಜದ ಮೇಲೆ ಕೈ ಇಟ್ಟು ಕೈ ಹಿಸುಕಿದಳು. ಆಮೇಲೆ ಗಡಿಯಾರ ನೋಡ್ಕೊಂಡು, ಓಹ್, ನನಗೆ ಇವತ್ತು ತುಂಬ ಹೊತ್ತಾಯಿತು ಎಂದು ಮೇಲೆ ಎದ್ದು ನಿಂತಳು. ಕಾಂತಿಯು ಹೊರಟಳು. ತಮ್ಮ ಆಫೀಸ್ ಕೋಣೆಯ ಬೀಗ ಹಾಕಿಕೊಂಡು ಮುಂದಿನ ಬಾಗಿಲು ಬಂದು ಮಾಡುವಂತೆ ಚೌಕಿದಾರನಿಗೆ ಹೇಳಿ ಹೊರಬಂದು ಇಬ್ಬರು ತಮ್ಮ ತಮ್ಮ ಕಾರು ಹತ್ತಿದರು. ಮರುದಿನ ಸಂಜೆ ಆಫೀಸ್ ಮುಗಿದ ನಂತರ ಎಂದಿನಂತೆ ಫ್ಯಾಕ್ಟರಿಗೆ ಹೋಗಲು ಶೀತಳಳಿಗೆ ಮನಸ್ಸು ಬರಲಿಲ್ಲ. ಬರೀ ವ್ಯವಹಾರದ ಪಾಲುದಾರಿಕೆ ಕೆಲಸ ಮಾತ್ರವಲ್ಲ, ಕಾಂತಿ ಎಂದರೆ ಭಾವನೆಗಳ ಪಾಲುದಾರಳು ಆಗಿದ್ದಳು. ನಿನ್ನೆ ರಾತ್ರಿ 8:30 ಅವಳು ಅದನ್ನು ಮುರಿದಳು ಎಂದು ಶೀತಲ ಅರ್ಥ ಮಾಡಿಕೊಂಡಳು. ಇಲ್ಲ, ಮೊದಲೇ ತನ್ನೊಂದಿಗೆ ಮುರಿದಿದ್ದಳು, ನಿನ್ನೆ ಘೋಷಿಸಿದ್ದಳು. ಗಂಡನ ಗುಲಾಮಳಾಗಿ ವಿಮಾನ ನಿಲ್ದಾಣವನ್ನು ಬಾಗಿಲು ಮುಟ್ಟುವ ಬೇಡ, ಫಸ್ಟ್ ಕ್ಲಾಸ್ ಬೋಗಿಯನ್ನು ಕಿಟಕಿಯಿಂದ ಇಣುಕಿ ನೋಡುವ ಯೋಗ್ಯತೆ ಇಲ್ಲದ ಅವಳಿಗೆ ಐಡಿಯಾ ಕೊಟ್ಟು ಮಾರ್ಗದರ್ಶನ ಮಾಡಿ ಹೆಗಲಿಗೆ ಹೆಗಲು ಕೊಟ್ಟು ಇಷ್ಟೆಲ್ಲ ಸಹಾಯ ಮಾಡಿದ ನನಗೆ ಪಾಲುದಾರಿಕೆಯ ಲೆಕ್ಕಾಚಾರ ಹೇಳೋಕೆ ಬಂದಳು. ಇರಲಿ, ತೋರಿಸ್ತೀನಿ ಲೆಕ್ಕಾಚಾರನ. ಬಿಲಿಯಗಟ್ಲೆ ಉದ್ಯಮಗಳ ಫೈಲನ್ನು ಪ್ರೊಸೆಸ್ ಮಾಡುವ ನನ್ನ ಹತ್ರ ಚೌಕಾಶಿ ಮಾಡೋಕೆ ಹೊರಟಿದ್ದಾಳೆ. ಯಾವುದೋ ಒಂದು ಸಂದು ಕಂಡು ಹಿಡಿದು ಸಲಾಕಿ ಹಾಕಿ ಮೀಟಿ ಹಲ್ಲು ದುರಿಸ್ತೀನಿ ಎಂದು ಮನಸ್ಸಿನಲ್ಲೇ ನಿರ್ಧರಿಸಿಕೊಂಡು ಆಫೀಸ್ನಿಂದ ನೇರವಾಗಿ ಮನೆಗೆ ಹೋದಳು. ಇನ್ನೂ ಸೂರ್ಯ ಮುಳುಗಿರಲಿಲ್ಲ. 4ನೇ ಅಂತಸ್ತಿನ ಫ್ಲ್ಯಾಟಿನ ಕಿಟಕಿಯಿಂದ ಮುಳುಗುವ ಬಿಸಿಲು ಒಳಕ್ಕೆ ಉದ್ದುದ್ದಕ್ಕೆ ಬಿದ್ದಿತ್ತು. ಈ ದೃಶ್ಯವನ್ನು ನಾನು ನೋಡಿ 5.5 ವರ್ಷವಾಯಿತು. ರಾತ್ರಿ 8:09ಕ್ಕೆ ಮೊದಲು ಒಂದು ದಿನವೂ ಮನೆಗೆ ಬಂದಿರಲಿಲ್ಲ. ಅಲ್ಲೇ ಕೂತು ಲೆಕ್ಕಪತ್ರ ನೋಡಿ, ಮ್ಯಾನೇಜ್ಮೆಂಟ್ ಅಂದರೆ ಕೂಲಿ ಕೆಲಸವಲ್ಲ, 10 ಗಂಟೆ ದುಡಿದೆ, 12 ಗಂಟೆ ಸವಿಸಿದೆ ಅನ್ನೋಕೆ. ಐಡಿಯಾ, ಡೈರೆಕ್ಷನ್, ಸೂಪರ್ವಿಷನ್, ಕಂಪನಿ ಚೇರ್ಮನ್ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ? ಒಬ್ಬ ಮನುಷ್ಯ 10 ಕಂಪನಿಗಳ ಚೇರ್ಮನ್ ಆಗಿರಲ್ವೇ? ಸ್ನೇಹಿತೆ ಅಂತ ಸಮಾನತೆ ಕೊಟ್ಟರೆ ಜೊತೆಯಲ್ಲಿ ಕೂರಿಸಿಕೊಂಡು ನಾಯಿ ಸಿಂಹಾಸನದಲ್ಲಿ ಪಾಲು ಕೇಳಿದಂತೆ. ನನ್ನ ಸಂಬಳ, ಸೌಲಭ್ಯ, ಸಂಪಾದನೆಗಳ ಲೆಕ್ಕ ಹಾಕುವ ಅಧಿಕಾರ ಯಾರು ಕೊಟ್ಟರು ಇವಳಿಗೆ ಎನ್ನುತ್ತಾ ಅಡುಗೆ ಮನೆಯಲ್ಲಿ ಗೋಡೆಯೊಳಗೆ ಮಡಿಸಿ ಅಡಗಿಕೊಂಡಿದ್ದ ಊಟದ ಮೇಜನ್ನು ಹೆಚ್ಚು ಒತ್ತು ಕೊಟ್ಟು ಎಳೆದಾಗ ದಢಾರ್ ಎಂದು ಬಿಚ್ಚಿಕೊಂಡು ಹೊರಬಂತು.
ಅದೃಷ್ಟಕ್ಕೆ ಕಾಲಿಗೆ ಬಡಿಯಲಿಲ್ಲ. ಚಹಾ ಮಾಡಿಕೊಂಡು ಬಿಸ್ಕತ್ತಿನೊಡನೆ ಕುಡಿದ ಮೇಲೆ ಬಟ್ಟೆ ಬದಲಿಸಿ ಸೋಫಾದ ಮೇಲೆ ಕುಳಿತು ಟಿವಿ ಹಾಕಿದಾಗ ಯಾರದೋ ಸಿತಾರ್ ವಾದನ ಬಂತು. ಎಷ್ಟೆಷ್ಟೋ ವಿಷಯದಲ್ಲಿ ಸ್ನೇಹಿತೆಗೆ ಗುಟ್ಟಾಗಿ ಕಾಪಾಡಿ ಸಹಾಯ ಮಾಡಿದ್ದೀನಿ. ಅನ್ಗ್ರೇಟ್ಫುಲ್ ರಾಸ್ಕಲ್ ಎಂದುಕೊಂಡಳು. ರಾತ್ರಿ ಬಲು ಹೊತ್ತಿನವರೆಗೆ ನಿದ್ದೆ ಬರಲಿಲ್ಲ. ಕೋಪ ಕೋಪ ಕೋಪವು ಉಕ್ಕಿ ಉಕ್ಕಿ ಹಾಸಿಗೆಯಲ್ಲಿ ಹೊರಳುವಾಗ ತನ್ನ ಗಮನಕ್ಕೆ ಬರಳುವಷ್ಟು ಸಪ್ಪಳವಾಗಿ, ಛೇ, ನಾನು ಯಾಕೆ ಹೀಗೆ ಸದ್ದು ಮಾಡ್ತಾ ಇದ್ದೀನಿ, ಯಾವತ್ತು ಮಾಡದವಳು ಎಂಬ ಸ್ವೋಪಜ್ಞತೆ ಮೂಡಿತು. ಅನಂತರ ತನ್ನ ಚಲನೆಯನ್ನು ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಿಸಿಕೊಳ್ಳತೊಡಗಿದಳು. ಅನಂತರ ಕ್ರಮೇಣವಾಗಿ ನಿದ್ರೆಗೆ ಜಾರಿ. ಬೆಳಿಗ್ಗೆ ಟೀ ಕುಡಿಯುವಾಗ ಫೋನ್ ಬಾರಿಸಿತು. ಕಾಂತಿಯದೆ. ನಿನ್ನೆ ಸಂಜೆ ಯಾಕೆ ಬರಲಿಲ್ಲ ಅಂತ ಕೇಳ್ತಾಳೆ ಎಂದು ಮೊದಲು ಊಹಿಸಿಕೊಂಡು ಅನಂತರ ಫೋನ್ ಎತ್ತಿಕೊಂಡಳು. ಅವಳ ಊಹೆ ಸರಿಯಾಗಿತ್ತು. ಕಾಂತಿ ಧ್ವನಿಯಲ್ಲಿ ಅಕ್ಕರೆ ತುಂಬಿ ಕಾಲೇಜ್ ದಿನಗಳ ಶೈಲಿಯಲ್ಲಿ ಯಾರೆಂದು ಸಂಬೋಧಿಸಿದಂತೆ ಕೇಳಿದಳು. ಯಾಕೆ ನಿನ್ನೆ ಬರಲಿಲ್ಲ? ಯಾರೇ ನನಗೆ ಗೊತ್ತಿಲ್ಲದ ಬಾಯ್ ಫ್ರೆಂಡ್ ನಿನ್ಗೆ ಹೊಸದಾಗಿ ಸಿಕ್ಕಿರೋನು? ನನಗೆ ಬೂಟಾಟಿಕೆ ಮಾತು ಬರಲ್ಲ ಎನ್ನುವ ಮಾತು ನಾಲಿಗೆ ತುದಿಯಲ್ಲಿ ಕಾಣಿಸಿಕೊಂಡಿತು. ಆದರೆ ಆಡಿ ಹೊರ ಹಾಕಬಾರದೆಂದು ತಡೆದುಕೊಂಡಳು. ತಕ್ಷಣ ಸೂಕ್ತವೆನಿಸುವ ಯಾವ ಉತ್ತರವೂ ಹೊಳೆಯಲಿಲ್ಲ. ಅಷ್ಟರಲ್ಲಿ 34 ಸೆಕೆಂಡ್ಗಳು ಉರುಳಿದ್ದವು. ಯಾಕೆ, ಹುಷಾರಿಲ್ವೇನೆ? ಕಾಂತಿ ಮತ್ತೆ ಮಾತಾಡಿದಳು. ಇಲ್ಲ, ಆಫೀಸ್ನಲ್ಲಿ ವಿಪರೀತ ಕೆಲಸ. ನಿನ್ನೆ ಮುಗಿಸಿ ಹೊರಟಾಗ 9 ಗಂಟೆ. ನಿನ್ನೆಯೇ ಮುಗಿಸಿ ಕೊಡಬೇಕು ಅಂತ ಜಾಯಿಂಟ್ ಸೆಕ್ರೆಟರಿ ಹೇಳಿದ್ದ. ಸರ್ಕಾರಿ ಕೆಲಸ ಸುಲಭ, ಬಿಟ್ಟಿ ಸಂಬಳ ಸವಲತ್ತು ಅಂತ ಜನ ತಿಳ್ಕೊಂಡಿರ್ತಾರೆ. ಅಲ್ಲಿ ಹೊತ್ತು ಗೊತ್ತಿಲ್ಲದ ದುಡಿಯೋರಿಗೆ ಮಾತ್ರ ಗೊತ್ತು ಅದರ ಕಷ್ಟ ಎಂದು ಉತ್ತರಿಸಿದ ಮೇಲೆ ಸೂಕ್ತವಾದ ಜವಾಬು ಎಂದು ಅವಳ ಬುದ್ಧಿಯೇ ಮುಚ್ಚಿಕೊಂಡಿತು. ಆದರೆ ತಕ್ಷಣ ಇಷ್ಟನ್ನು ಕಟಕಿ ಆಡಬಾರದಿತ್ತು ಎಂಬ ಎಚ್ಚರವೂ ಮೂಡಿತು. ಭಾವನೆಯು ಮೇಲ್ಗೈಯಾಗಲು ಅವಕಾಶ ಕೊಡಕೂಡದು ಎಂಬ ಆಡಳಿತದ ಪಾಠ ನೆನಪಿಗೆ ಬಂತು. ಮೊಟ್ಟ ಮೊದಲ ಪ್ರತಿಕ್ರಿಯೆಯಲ್ಲಿ ಭಾವನೆಯು ಪ್ರಧಾನವಾಗಿರುವ ಸಂಭವವಿರುವುದರಿಂದ ಯಾವ ಫೈಲನ್ನಾಗಲಿ ಓದಿದ ಮೇಲೆ ಕನಿಷ್ಠ 3 ದಿನವಾದರೂ ಮೂಲೆಯಲ್ಲಿಟ್ಟಿರಬೇಕು. ಬ್ಯೂರೋಕ್ರಸಿ ಅಂದರೆ ನಿಧಾನಶಾಹಿ ಎಂಬ ಆಪಾದನೆ ಎಷ್ಟೇ ಇರಲಿ, ನಿಧಾನಕ್ಕೆ ಈ ಪ್ರಬಲ ಸಮರ್ಥನೆ ಇರುವುದನ್ನು ಮರೆಯಬಾರದು ಅಂತ ಹಿರಿಯ ಅಧಿಕಾರಿಗಳು ಹೇಳುವ ಮಾತು ಜ್ಞಾಪಕಕ್ಕೆ ಬಂತು. ಅಷ್ಟರಲ್ಲಿ ಕಾಂತಿ, ಪ್ರತಿಯೊಂದು ವೃತ್ತಿಗೂ ಅದರದ್ದೇ ಆದ ಕಷ್ಟ ಸುಖ ಇದ್ದೇ ಇರುತ್ತೆ, ಅದನ್ನು ಚೆನ್ನಾಗಿ ನಿಭಾಯಿಸ್ತಿ ಅಂತಲೇ ಇಷ್ಟು ಒಳ್ಳೆಯ ಇಲಾಖೆಯಲ್ಲಿ ನನ್ನ ಇಟ್ಟಿದ್ದಾರೆ. ನಿನ್ನ ಕಾರ್ಯಕ್ಷಮತೆ ಅಂದರೆ ನನಗೆ ಯಾವತ್ತೂ ಹೆಮ್ಮೆ ಎಂದಳು. ಆದರೆ ಒಳಗಿನ ಅಲಗು ಶೀತಳಿಗೆ ಅರ್ಥವಾಯಿತಾದರೂ ಪ್ರತಿ ಮಾತನಾಡಿ ಇನ್ನಷ್ಟು ಕತ್ತರಿಸಲಿಲ್ಲ. ಏನು ಎಲ್ಲ ಚೆನ್ನಾಗಿದೆಯಾ ಎಂದು ಕಂಪನಿಯ ಕ್ಷೇಮ ವಿಚಾರಣೆ ಮಾಡಿ ಇವತ್ತು ಬೇಗ ಹೋಗಬೇಕು, ಆಮೇಲೆ ಮಾತಾಡ್ತೀನಿ ಎಂದು ಮುಗಿಸಿದಳು. ತಿಂಗಳಿಗೆ 20,000 ಅವಳ ಲೆಕ್ಕಕ್ಕೆ ಹಿಡಿಯೋದಂತೂ ಸಾಧ್ಯವಿಲ್ಲ. ಕಟ್ಟಡದ ಬಾಡಿಗೆಯನ್ನು ಏರಿಸುವುದರಲ್ಲಿ ನ್ಯಾಯವಿದೆ, ಆದರೆ ಪೂರ್ತಿ ಮಾರ್ಕೆಟ್ ಬೆಲೆಗೆ ಒಪ್ಪಬಾರದು ಎಂದು ಅವಳು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಳು. 20 ಬೇಡ ಅಂದರೆ 15 ಕಡಿಮೆ ಒಪ್ಪುತ್ತಾಳೆಯೇ? ವ್ಯವಹಾರದಲ್ಲಿ ಅವಳು ತುಂಬ ಜಿಗುಟು. ಇಷ್ಟು ದಿವಸ ಸುಮ್ಮನಿದ್ದದೇ ಹೆಚ್ಚು ಎಂಬ ವಾಸ್ತವತೆಯು ಅರಿವಿಗೆ ಬಂತು. ಆಫೀಸ್ನಲ್ಲಿ ಕೆಲಸ ಮಾಡುತ್ತಾ ಮಧ್ಯಾಹ್ನದ ವೇಳೆಗೆ ಕಾಂತಿಯ ಮನಸ್ಸಿನಲ್ಲಿ ಇರಬಹುದಾದ ಅಂಶಗಳು ಹೊಳೆದವು. ಬರೀ ವಿದೇಶ ಮಾರುಕಟ್ಟೆಯ ಅವಲಂಬನೆಯನ್ನು ಬಿಟ್ಟು ಆಂತರಿಕ ಮಾರುಕಟ್ಟೆಗೂ ವಿಸ್ತರಿಸಬೇಕೆಂಬ ತೀರ್ಮಾನ ಕೈಗೊಂಡಾಗಿದೆ. ಆಂತರಿಕ ಬೇಡಿಕೆ ಚೆನ್ನಾಗಿದೆ ಎಂಬ ವರದಿ ಪ್ರೋತ್ಸಾಹಕಾರಕವಾಗಿದೆ. ಆದರೆ ವ್ಯಾಪಾರ ಲಾಭ ದ್ವಿಗುಣವಾಗುತ್ತೆ. ಬಹುತೇಕ ಕೆಲಸಗಳನ್ನು ತಾನೇ ಮಾಡುವುದರಿಂದ ಇವಳಿಗೆ ಯಾಕೆ ಅರ್ಧ ಪಾಲು ಕೊಡಬೇಕು ಅನ್ನುವ ಲೆಕ್ಕ ತಲೆಯನ್ನು ಹೊಕ್ಕಿದೆ. 4 ದಿನದ ಹಿಂದೆ ಮೈಸೂರಿಗೆ ಹೋಗಿ ಮಗನನ್ನು ನೋಡಿ ಬಂದಳು. ಪಾಲುದಾರಿಕೆಯನ್ನು ಮಗನ ಜೊತೆಗೆ ಮಾಡಿ ಲಾಭವನ್ನೇ ತಾನೇ ಇಟ್ಟುಕೊಳ್ಳುವ ಆಸೆ. ಅರ್ಧ ಗಂಟೆಯಲ್ಲಿ ಇವೇ ನಿಜವಾದ ಅಂಶಗಳು. ತಮ್ಮ ಪಾಲುದಾರಿಕೆಯನ್ನು ಮುರಿಯುವುದೇ ಇವಳ ಉದ್ದೇಶ. ಅದಕ್ಕೆಂದೇ ತನ್ನ ನಿರ್ವಹಣೆಯ ತಿಂಗಳ 20,000 ಅಂದಳು. ನಾನು ಒಪ್ಪಿದರೆ ಕೊನೆಗೆ ಕಂಪನಿ ಹೆಸರಿನಲ್ಲಿ ತೀರಾ ಕಮ್ಮಿ ಬರಲಿ, ಒಪ್ಪದಿದ್ದರೆ ಕಂಪನಿಯನ್ನು ನೀನೇ ನಡೆಸು, ಅಥವಾ ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನೀನು ನನ್ನ ಹಾಗೆ ಪೂರ್ಣಕಾಲೀನ ಕಂಪನಿಗೆ ತೊಡಗಿಸಿಕೋ ಅಂತಾಳೆ. ಶೀತಲ್ 3 ದಿನ ಆಲೋಚಿಸಿದಳು. ಈ ಕೆಲಸ ಬಿಟ್ಟರೆ ಹೇಗೋ ಆಂತರಿಕ ಮಾರುಕಟ್ಟೆ ಚೆನ್ನಾಗಿದೆ ಅನ್ನುವ ವರದಿ ಬಂದಿದೆ. ಒಬ್ಬರು ದೇಶದ ಒಳಗೂ ಹೊರಗೂ ಪ್ರವೇಶ ಮಾಡಿ ಬೆಳೆಸಿ ರಫ್ತು ಮಾಡಿ ವರ್ಷಕ್ಕೆ ತನ್ನ ಪಾಲಿಗೆ 15-20 ಲಕ್ಷ ಬರುವ ಹಾಗೆ ಮಾಡಿಕೊಂಡರೆಂಬ ದಾರಿ ಕಾಣಿತು. ಈ ತೀರ್ಮಾನವನ್ನೇ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡು ಸಂಜೆಯವರೆಗೂ ಉತ್ಸಾಹದಿಂದ ಇದ್ದಳು. ಆಫೀಸ್ ಬಿಟ್ಟ ಮೇಲೆ ಫ್ಯಾಕ್ಟ್ರಿಗೆ ಹೋಗಬೇಕು. 4 ದಿನದಿಂದ ಆಫೀಸ್ನಲ್ಲಿ ಹೇಳಲಿಕ್ಕಾಗದಷ್ಟು ಕೆಲಸ. ರಾತ್ರಿ 10 ಗಂಟೆಯ ಕೆಲಸ. ತೀರ್ಮಾನ ಮಾಡಿದ್ದೀನಿ. ಸರ್ಕಾರಕ್ಕೆ ಯಾಕೆ ದುಡಿಬೇಕು? ರಾಜೀನಾಮೆ ಕೊಡುತ್ತೀನಿ. ಇಬ್ಬರು ದುಡಿದು ಕಂಪನಿನ ಅಭಿವೃದ್ಧಿಪಡಿಸೋಣ ಅಂತ ಹೇಳಬೇಕು ನಿರ್ಧರಿಸಿದಳು. ಆದರೆ ಸಂಜೆ 4ವರೆಗೆ ಒಂದು ಹೊಸ ಲೈಸೆನ್ಸ್ಗೆ ಅರ್ಜಿ ಹಾಕಿರುವ ಒಂದು ಮಾರ್ವಾಡಿ ಪಾರ್ಟಿನ ಸಂದೇಶ ಬಂತು. ತನಗೆ ಗೊತ್ತಿದ್ದ ಒಬ್ಬನ ಮೂಲಕ. ಸಂಜೆ 6ಕ್ಕೆ ಧವಲಗಿರಿಯಲ್ಲಿ ಚಹಾಪಾನಕ್ಕೆ ಬರಬೇಕೆಂಬ ಆಹ್ವಾನ. ಚಹಾಪಾನವೆಂದರೆ ತನ್ನಲ್ಲಿ ಬಂದು ಕೊಳೆಯುತ್ತಿರುವ ಒಂದು ಫೈಲಿನ ಬಗೆಗಿನ ವ್ಯವಹಾರ. ಅದನ್ನು ಬೇಗ ಅನುಕೂಲಕರವಾಗಿ ಮಾಡಿ ಮುಂದೆ ನುಗ್ಗಿ ನಿಮಗೆ ಇಷ್ಟು ಈಗಲೇ ತಗೊಳ್ಳಿ ಎಂಬ ವ್ಯಾಪಾರ ನಿಶ್ಚಯ. ಅವಳು ಕಾರು ಮಾಡಿಕೊಂಡು ಧವಲಗಿರಿಗೆ ಹೋದಳು. ಏಜೆಂಟ್ ಕಾಯುತ್ತಿದ್ದ. ಇಂಥ ಹಲವಾರು ಲೈಸೆನ್ಸ್ ಮಾಡಿಕೊಟ್ಟಿರುವವನು. ಅದೇ ಅವನ ದಂಧೆ. ತುಂಬ ನಂಬಿಕೆಯವನು. ಬೇರೆ ಯಾವ ಒಂದು ನುಣಕ್ಕೂ ಬಾಯಿ ಬಿಡುವವನಲ್ಲ. ಹೆಚ್ಚು ಸಮಯ ಹಾಳು ಮಾಡದೆ ನೇರವಾಗಿ ವ್ಯವಹಾರ ಮಾತನಾಡಿ ಅವನ ಅಟ್ಯಾಚಿಯಲ್ಲಿರುವ ಕಾಗದ ಸುತ್ತಿದ ನೋಟಿನ ಕಂತೆಯನ್ನು ತನ್ನ ಕೈಚೀಲಕ್ಕೆ ಬದಲಿಸಿಕೊಂಡು ಹೊರಡಬಹುದು. ಆದರೆ ಅಷ್ಟು ಬೇಗ ವ್ಯವಹಾರ ಮುಗಿದರೆ ಸ್ವಾರಸ್ಯವೆಲ್ಲುಂಟು? ಪರಸ್ಪರ ವಿಶ್ವಾಸ ಮಾತನಾಡಬೇಕು. ಅವನು ತನ್ನ ಕಾರ್ಯಕ್ಷಮತೆ ಬುದ್ಧಿ ಮತ್ತೇನು ಪ್ರಶಂಸಿಸಬೇಕು. ಕಾರ್ಯವಾಸಿ ಈ ಪ್ರಶಂಸೆಯನ್ನು ಸುರಿಸುತ್ತಾನೆಂಬುದು ತಮಗಿದ್ದರಿಗೂ ಗೊತ್ತಿದ್ದರೂ ಪ್ರಶಂಸಾ ವಾಕ್ಯಗಳನ್ನು ಹೊಸದಾಗಿ ಸೃಷ್ಟಿಸುವುದರಲ್ಲಿ ಅವನಿಗೂ, ಕೇಳುವುದರಲ್ಲಿ ತನಗೂ ಸಂತೋಷವಾಗುತ್ತದೆ.
ಬೇರೆ ಬೇರೆ ನಗರಗಳ ಕೈಗಾರಿಕೆಗಳ ಚಲನೆ ಹೇಗಿದೆ ಎಂದು ತಾನು ಅವನಿಂದ ವಿಷಯ ಸಂಗ್ರಹಿಸಿಕೋಬೇಕು. ಅವನು ನನ್ನಿಂದ ಸರ್ಕಾರದ ಒಳನೀತಿಗಳ ಬಗ್ಗೆ ತಿಳಿಯಬೇಕು. ಇಬ್ಬರಲ್ಲಿ ಯಾರು ಪೂರ್ತಿ ನಿಜ ಹೇಳುವುದಿಲ್ಲವೆಂದು ಇಬ್ಬರಿಗೂ ಗೊತ್ತಿದ್ದರು. ಕೇಳುವಾಗ ಪರಸ್ಪರ ರುಚಿ ಹತ್ತುವಂಥ ಮಾಹಿತಿಗಳು, ಜೊತೆಗೆ ಉದ್ದಕ್ಕೂ ನಾಲಿಗೆಯನ್ನು ಸಂತುಷ್ಟಿಗೊಳಿಸುವ ಪಂಚತಾರಾ ರುಚಿಯ ತಿಂಡಿ ತೀರ್ಥಗಳು. ತಿಂದರೆ ಶರೀರದ ತೂಕ ಹೆಚ್ಚುತ್ತೆಂದು ಗೊತ್ತಿದ್ದರೂ ಬಿಡಲಾರದ ಅವನು ಬಲವಂತವಾಗಿ ಆರ್ಡರ್ ಮಾಡುವಾಗ ಕಟ್ಟುನಿಟ್ಟಾಗಿ ಬೇಡ ಅನ್ನಲು ಸಾಧ್ಯವಿಲ್ಲದ ರುಚಿ. ಇಂತಹ ಚಹಾಪಾನಕ್ಕೆ ಬಂದ ಮರುದಿನ ತಾನು ಸಕ್ಕರೆ ರಹಿತ ಚಹಾ ಬಿಟ್ಟು ಬೇರೆ ಬ್ರೇಕ್ಫಾಸ್ಟ್ ಇಲ್ಲದೆ ಮಧ್ಯಾಹ್ನ 2 ಬಿಸ್ಕತ್ ಮತ್ತು ಚಹಾದಲ್ಲಿ ಇದ್ದು ಕ್ಯಾಲೋರಿಯ ಸಮತೋಲನ ಮಾಡಿಕೊಳ್ಳುವ ಅರಿವಿದ್ದರೂ ತಿನ್ನುತ್ತಿದ್ದಳು. ಹೇಗೋ ಕ್ಯಾಲರಿ ಸಮತೋಲನ ಮಾಡುತ್ತೇನೆ, ಈಗ ಯಾಕೆ ಎಂಜಾಯ್ ಮಾಡ್ಕೋಬಾರ್ದು ಎಂದು ಹಾಯಾಗಿ ಪಂಚತಾರದ ಪ್ರಮಾಣವನ್ನು ಇಳಿಸುತ್ತಿದ್ದಳು. ಸಂಭಾಷಣೆಯನ್ನು ತೀರ ಸ್ನೇಹದ, ನಂಬಿಕೆಯ, ಆತ್ಮೀಯ ಹಂತಕ್ಕೆ ತಂದಾಗ ಗುಲಾಟಿ, ಮೇಡಮ್, ನಿಮ್ಮ ಹತ್ತಿರ ಚೌಕಾಶಿ ಮಾತಿಲ್ಲ, ನೀವು ವ್ಯಾಪಾರ ಮಾಡಲ್ಲ ಅಂತ ನನಗೆ ಗೊತ್ತು. ಆದರೂ ನಮ್ಮ ಗೌರವಧನ, ನಮ್ಮ ಗೌರವ, ರಾಯಲ್ಟಿ ಎಂದು ಬೆರಳು ಸನ್ನೆಯಲ್ಲಿ ತೋರಿಸಿ ತಂದಿದ್ದೀನಿ ಎನ್ನುತ್ತಿದ್ದ. ಒಂದು ಹಸ್ತವನ್ನು 2 ಸಲ ತೋರಿಸಿದರೆ 10, 1 ಸಲ ತೋರಿಸಿದರೆ 5. ತನ್ನ ಮಟ್ಟದಲ್ಲಿ 10 ಮೀರುವ ವ್ಯವಹಾರವಿಲ್ಲ. ಹೆಚ್ಚಿನ ಮೊತ್ತ ಇನ್ನೂ ಮೇಲಿನ ಅಂತಸ್ತಿನವರಿಗೆ. ವಾಸ್ತವವಾಗಿ ದೊಡ್ಡ ಗಂಟು ಮಂತ್ರಿಗೆ. ಪಾರ್ಟಿ ಫಂಡಿನ ಹೆಸರಿನಲ್ಲಿ 10-20 ಲಕ್ಷಗಳಲ್ಲಿ. ಮಂತ್ರಿಗೆ ಎಷ್ಟು ಕೊಟ್ಟರೂ ಕೆಲಸ ಮಾಡುವವರು ನಾವೇ ತಾನೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟಿಷ್ಟೆಂದು ಕೊಡಲೇಬೇಕು. ಮಂತ್ರಿಗೆ ಕೊಟ್ಟ ಮೇಲೆ ನಮಗೆ ಯಾಕೆ ಕೊಡಬೇಕು ಎಂಬ ದಿಮಾಕು ಉದ್ಯಮಿಗಳಿಗೆ ಎಂದೂ ಇರುವುದಿಲ್ಲ. ಫೈಲನ್ನು ಆಕ್ಷೇಪಗಳಿಲ್ಲದಂತೆ ಬೆಳೆಸುವವರು, ಪಾರ್ಲಿಮೆಂಟಿನಲ್ಲಿ ಪ್ರಶ್ನೆಗಳನ್ನು ಬಾರದಂತೆ, ವೃತ್ತಪತ್ರಿಕೆಗಳಿಗೆ ಸಿಕ್ಕದಂತೆ ಜತನದಿಂದ ಮುಂದೆ ತಳ್ಳುವವರು ನಾವೇ ತಾನೆ. ಮಂತ್ರಿಗಳು ಬದಲಾಗ್ತಾರೆ, ಸರ್ಕಾರ ಬದಲಾಗಬಹುದು, ಸ್ಥಾಯಿ ಇರುವವರು ನಾವು. ನಮ್ಮನ್ನು ಬಿಟ್ಟು ಅವರೇನು ಮಾಡಲು ಸಾಧ್ಯವಿಲ್ಲ ಎಂದುಕೊಳ್ಳುವಾಗ ಈ ಗುಲಾಟಿ ಪ್ರತಿದಿನವೂ ಒಬ್ಬನಲ್ಲ ಒಬ್ಬ ಅಧಿಕಾರಿಯೊಡನೆ ಇಂಥ ಪಂಚತಾರ ಚಹಾಪಾನದಲ್ಲಿ ನಿರತನಾಗಿ ತಿಂದು ಹೌದು, ಸ್ವಲ್ಪ ಸ್ಥೂಲಮೈ ಎನ್ನಿಸಿತು. ಮೈ ಸ್ಥೂಲವಾಗಿರುವ ಗಂಡಸರಿಗೆ ಶಯ್ಯೆಯ ಕ್ರಿಯಾಶಕ್ತಿ ಕಡಿಮೆ ಎಂಬ ಅಂಶ ನೆನಪಿಗೆ ಬಂದು ಒಳಗೆ ನಗು ಹುಟ್ಟಿದರೂ ಅದನ್ನು ತೋರಿಸಿಕೊಳ್ಳಲಾಗದೆ ಗಂಭೀರವದನೆಯಾಗಿ ಪೋರ್ಕಿನಿಂದ ಮೆಟ್ಟಿನ ಹಿಡಿದು ಚಾಕುವಿನಿಂದ ಕೊಯ್ಯತೊಡಗಿದಳು. 1.5 ಗಂಟೆ ಸಂಭಾಷಣೆ ನಂತರ ಗುಲಾಟಿ, ಮೇಡಮ್, ನಮಗೂ ನಿಮಗೂ ಚೌಕಾಶಿ ಅಂತದ್ದು ಈಗ ತಂದಿದ್ದೀನಿ ಎಂದು ತನ್ನ ಬಲಕೈಯ 5 ಬೆರಳುಗಳನ್ನು 2 ಸಲ ಹೂವಿನದೆಲ್ಲಗಳಂತೆ ಬಿಚ್ಚಿ ಮಡಿಸಿಕೊಂಡು ತೋರಿಸಿ ತನ್ನ ಜೇಬಿನಿಂದ ಕಾಗದ ಸುತ್ತಿದ ಕಟ್ಟನ್ನು ತೆಗೆದು ಕೆಳಗಿಟ್ಟು ಅವಳ ಕೈಚೀಲದ ಬಾಗಿಲು ತೆಗೆದು ಅದರೊಳಗೆ ಇಟ್ಟು ಮುಚ್ಚಿದ. ನಾನು ಮಾತಾಡೋ ಮುಂಚೆ ಯಾಕೆ ಹಾಗೆ ಮಾಡ್ತೀರಿ ಅವಳು ಆಕ್ಷೇಪದ ಧ್ವನಿಯಲ್ಲಿ ಅಂದಳು. ಬೇರೆ ಯಾರಿಗೂ ಕಾಣಿಸದ ಸೂಕ್ಷ್ಮದಲ್ಲಿ ಅವನು ಸ್ಥಳಾಂತರಿಸದನೆಂದು ಗೊತ್ತಿದ್ದರು. ಅವನು ಮಾತನಾಡಲಿಲ್ಲ. ಮುಗುಳ್ಳಕ್ಕ, ಒಳ್ಳೆಯ ರೆಸ್ಟೋರ ಅಂದರೆ ನಾವು ಸನ್ನೆ ಮಾಡೋ ತನಕ ಬೇರೆಯರ ಹತ್ತಿರ ಬರುವುದಿಲ್ಲ. ನನಗೆ ಈ ಧವಲಗಿರಿ ಅಂದರೆ ಅದಕ್ಕೆ ತುಂಬ ಇಷ್ಟ ಎಂದ. ಕಾರು ನಡೆಸಿಕೊಂಡು ಹಿಂದಿರುಗುವಾಗ ಅವಳ ಮನಸ್ಸು ಮಧ್ಯಾಹ್ನ ಮಾಡಿಕೊಂಡ ತೀರ್ಮಾನವನ್ನು ತಿರುಗು ಮರುಗು ಮಾಡಿತು. ಈಗ ಫ್ಯಾಕ್ಟ್ರಿಗೆ ಹೋಗುವುದು ಬೇಡ, ನೇರವಾಗಿ ಮನೆಗೆ ಹೋಗಿ ನಿಧಾನವಾಗಿ ಮತ್ತೊಮ್ಮೆ ಯೋಚಿಸಿ ನಿರ್ಧರಿಸಬೇಕು ಎಂದುಕೊಂಡು ಕಾರನ್ನು ಗ್ರೇಟರ್ ಕೈಲಾಸದ ಕಡೆಗೆ ತಿರುಗಿಸಿದಳು. ಗಡಿಯಾರ ನೋಡಿಕೊಂಡರೆ ಈಗ ಹೋದರೂ ಅವಳು ಬಾಗಿಲು ಮುಚ್ಚಿ ಹೊರಟಿದ್ದರೂ ಇರಬಹುದು ಎನಿಸಿತು. ಸದ್ದು ಪೆಟ್ರೋಲ್ ಡೀಸೆಲ್ಗಳ ಹೊಗೆ, ಎದುರಿಗೆ ಸಾಲಿನ ಪ್ರವಾಹದಂತೆ ನುಗ್ಗುತ್ತಿರುವ ವಾಹನಗಳ ಫ್ಲಡ್ ಲೈಟ್ಗಳ ನಡುವೆಯೂ ತಾನು ಕೇಳಿದ್ದ ಒಂದು ಅಂಶ ನೆನಪಿಗೆ ಬಂತು. ತನ್ನ ವಿಭಾಗದಲ್ಲಿಯೇ ತನ್ನದೇ ಬಾಸ್ ಆಗಿದ್ದ ದಾಸ್ ಬಾಬು ರಿಟೈರ್ ಆದ 6 ತಿಂಗಳ ಮೇಲೆ ಸಿಕ್ಕಿದ್ದರು. ಜೊತೆಗೆ ಹೆಂಡತಿ ಇಳಿದು ಹೋಗಿದ್ದರು. ಹೃದಯಾಘಾತವಾಗಿ ಆಸ್ಪತ್ರೆ ಸೇರಿದ್ದರು ಎನ್ನುವ ನಷ್ಟ ಕಳೆ. ದಾಸ್ ಬಾಬು, ಯಾಕೆ ಹೀಗಿದ್ದೀರಾ, ಹುಷಾರಿಲ್ವೇನು ಕೇಳಿದೆ. ಇಲ್ವಲ್ಲ, ಚೆನ್ನಾಗಿ ಇದ್ದೀನಿ, ನೀವೇ ಆಗಿದ್ದೀರಾ? ಚೆನ್ನಾಗಿರ್ಲೇಬೇಕು ಅಂದರು. ಮತ್ತೆ ಯಾಕೆ ಹೀಗೆ ಕಾಣ್ತೀರಿ? ವಯಸ್ಸು, ರಿಟೈರ್ ಆಗೋದು ಅಂದ್ರೆ ವಯಸ್ಸಾದ ಮೇಲೆ ತಾನೆ ಎಂದು ನಕ್ಕರು. ಆದರೆ ಹೆಂಡತಿ ಬಾಯಿ ಹಾಕಿ, ನನಗೆ ಪರಿಚಯದವರು, ಯಾವಾಗಲೂ ಒದ್ದರೊಮ್ಮೆ ನಾನು ಅವರ ಮನೆಗೆ ಹೋಗಿ ಗೌರವ ತೋರಿಸ್ತಿದ್ದೆ, ಜೊತೆಗೆ ಮಾತುಗಾರ್ತಿ. ನಿಜ ಹೇಳಬೇಕು ಶೀತಲ್ ಗುಪ್ತಾ, ಅಧಿಕಾರದಲ್ಲಿರೋ ತನಕ ಜನಗಳು ತುಕ್ಕಿ ಸಾಹಬ್ ಅಂತಾರೆ, ಕರ್ಕೊಂಡು ಹೋಗಿ ಪಾರ್ಟಿ ಕೊಡಿಸ್ತಾರೆ, ಒಳ್ಳೆ ಹೋಟೆಲ್ಗಳಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ರಿಟೈರ್ ಆದ್ಮೇಲೆ ಅವೆಲ್ಲ ಸಡನ್ ಆಗಿ ಹೋಗುತ್ತೆ. ಎದುರು ಮನೆ ಕೆಲಸದವಳು ಕೂಡ ಮಾತಾಡ್ಸೋಲ್ಲ. ಅಂತ ಪಂಚತಾರ ಹೋಟೆಲ್ಗಳ ಮೆಟ್ಟಲು ಕಾಣೋ ಯೋಗವಿರೋಲ್ಲ. ಅಕಸ್ಮಾತ್ ಕೈಯಿಂದ ಕಾಸು ಖರ್ಚು ಮಾಡ್ಕೊಂಡು ಹೋದ್ರೆ ಆ ಬೆಲೆ ತುತ್ತು ತಿಂದ್ರೆ ರುಚಿ ಹತ್ತುತ್ತೀಯೇ. ನಮ್ಮ ಹತ್ತಿರ ಕೋಟಿ ರೂಪಾಯಿ ಇದ್ದು ದುಡ್ಡಿಗೆ ಲೆಕ್ಕ ಮಾಡಕ್ಕಿಲ್ಲ ಅಂತಂದ್ರು ಇನ್ನೊಬ್ರು ಭಯಭಕ್ತಿಯಿಂದ ಕರೆದೊಯ್ದು ಉಪಚಾರ ಮಾಡಿ ತಿನ್ನಿಸುವಾಗ ಬರುವ ಆತ್ಮತೃಪ್ತಿ ಇರುತ್ತೀಯೇ. ಸಾಹಬ್ಬಿಗೆ ಬಂದಿರೋ ಕಾಯಿಲೆ ಅದು. ಒಂದೇ ಸವನೆ ಹೆಂಡತಿ ಮಾಡಿದ ದಾಲ್ ಚಾವಲ್ ದಹಿ ಸಬ್ಜಿ ಊಟದಲ್ಲಿ ಯಾವ ಖುಷಿ ಇರುತ್ತೆ. ನೀವಾದ್ರೂ ಅವರನ್ನು ಬೇರೊಬ್ರು ಕೊಡಿಸೋ ಎಂಟರ್ಟೈನ್ಮೆಂಟ್ಗೆ ಯಾವಾಗಲಾದ್ರೊಮ್ಮೆ ಕರ್ಕೊಂಡು ಹೋಗಿ ಎಂದಿದ್ದರು. ಆಗ ಇದ್ದಕ್ಕಿದ್ದಂತೆ ಆ ಮಾತಿನ ಅರ್ಥ ಶೀತಲಳ ಬುದ್ಧಿ, ಮನಸ್ಸು, ಭಾವಗಳಿಗೆ ಇಳಿಯತೊಡಗಿತು. ಕಾರನ್ನು ನಿಲ್ಲಿಸಿ 4ನೇ ಫ್ಲೋರಿನ ಗುಂಡಿ ಹತ್ತಿ ತನ್ನ ಫ್ಲ್ಯಾಟಿಗೆ ಹೋಗಿ ಬಟ್ಟೆ ಬದಲಿಸಿದ ಮೇಲೆ ಇನ್ನೂ 12 ವರ್ಷ ಸರ್ವಿಸ್ ಇದೆ. ಕಾಂತಿಯ ಅಂದಾಜಲ್ಲ. ನಾನೇ ಯಾವಾಗಲೂ ಹೇಳಿದ್ದು, ತಿಂಗಳಿಗೆ 10-15 ಸಾವಿರ ಗ್ಯಾರಂಟಿ ಮೇಲೆ ಸಂಪಾದನೆ, ಕೇಳದಿದ್ರೂ ಬರುತ್ತೆ. ಸಂಬಳ, ಸಾರಿಗೆ ಸವಲತ್ತು, ಪೆನ್ಷನ್, ಆಗಾಗಿದ್ದ ಸತ್ಕಾರ, ಇವನ್ನೆಲ್ಲ ಬಿಟ್ಟು ಪೆನ್ಷನ್ ಕಳ್ಕೊಂಡು ಈ ವಯಸ್ಸಿನಲ್ಲಿ ಮಾರ್ಕೆಟ್ ಹುಡ್ಕೊಂಡು ಊರೂರು ಸುತ್ತುತ್ತಾ ಲೈಸೆನ್ಸ್ ಗಳಿಸಲು ನಾನೇ ಅಧಿಕಾರಿಗಳ ಮುಂದೆ ಹಲ್ಲು ಕಿರಿದು ಹೋಟೆಲ್ಗೆ ಕರೆದೊಯ್ದು ಖುಷಿಪಡಿಸಿ ಯಾರಿಗ್ ಬೇಕು?
ಕೆಲಸವನ್ನಂತೂ ಬಿಡುಕೊಡುವುದು ಎಂದು ನಿರ್ಧಾರ ಮಾಡಿದಳು. ಅವಳ ಫ್ಯಾಕ್ಟರಿ, ಅದರ ಪಾರ್ಟ್ನರ್ಶಿಪ್ ಹೋದರೆ ಹೋಗಲಿ ಎನ್ನಿಸಿತು. ಆದರೆ ಮನೆಗೆ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದಾಗ ನಾನು ಕೊಟ್ಟ ಐಡಿಯಾ, ಮಾರ್ಗದರ್ಶನ, ಕೊಡಿಸಿದ ಲೈಸೆನ್ಸ್, ಟ್ರೆಂಡ್ಸ್ ಆರ್ಡರ್ ಕಂಪನಿಯ ಆರ್ಡರ್, ಮೆಷಿನ್ಗಳು, ಇವಳಿಗೆ ಕೊಡಿಸಿದ ವ್ಯವಹಾರ ಶಿಕ್ಷಣ, ತರಬೇತಿ, ಈಗ ಎಲ್ಲವನ್ನು ಅವಳಿಗೆ ಬಿಟ್ಟು ಕೋಪ ಬಂತು. ರಾಸ್ಕಲ್ ಯಾವತ್ತೂ ನನ್ನನ್ನು ಒಂದಾಗಲಿಲ್ಲ. ಹೀಗೆ ಒಂದೇ ಹಾಸಿಗೆಯಲ್ಲಿ ಉರುಳಿಕೊಂಡಾಗಲೂ ನಾನು ತುಟಿಗೆ ತುಟಿ ಒತ್ತಿ ಮುತ್ತಿಟ್ಟರೆ ಅವಳೆಂದು ಸ್ಪಂದಿಸಲಿಲ್ಲ. ಸ್ನೇಹ ಲಿಂಗನದ ಮುಂದಿನದು ತಿಳಿಯಲೇ ಇಲ್ಲ ಎನ್ನುವ ಹಾಗೆ ನಟಿಸಿ ದೂರ ಬಿಟ್ಟಳು. ಆದರೂ ಆ ಸಿತಾರ್ ವಾಲ್ನೊಡನಿರಲು ಅವಳಿಗೆ 1.5 ವರ್ಷಕ್ಕೂ ಮೀರಿ ನಾನು ಜಾಗ ಕೊಟ್ಟು ಕೃತಜ್ಞತೆ ಇಲ್ಲದ ರಾಸ್ಕಲ್. ನಾನು ಕೆಲಸ ಬಿಡೋದೂ ಇಲ್ಲ, ನಿನಗೆ ತಿಂಗಳ 20,000 ಸಂಬಳಕ್ಕೆ ಒಪ್ಪೋದೂ ಇಲ್ಲ ಅಂತ ಹಠ ಹಿಡಿದ್ರೆ ಏನ್ ಮಾಡ್ತಾಳೆ ಎಂದು ಹಠ ಮೂಡಿತು. ಅದೇ ಹಠದಲ್ಲಿ ಒಂದು ದಿನವೆಲ್ಲ ಇದ್ದ ಮೇಲೆ ಇಂಥ ತೀರ್ಮಾನ ಅವಳೊಬ್ಬಳೇ ತೆಗೆದುಕೊಂಡಿರಲ್ಲ. ಡೆಹ್ರಾಡೂನಿಗೆ ಹೋಗಿ ಗ್ರದ್ರ ಅಪ್ಪನೊಡನೆ ಸಮಾಲೋಚಿಸಿರ್ತಾಳೆ. ನೀನೀಗ ಪ್ರಸ್ತಾಪ ಮಾಡು, ಶೀತಲಿಗೆ ಪ್ರತಿಕ್ರಿಯಿಸ್ತಾಳೆ ಅಂತ ಹೇಳಿಕೊಟ್ಟಿರ್ತಾನೆ ಎಂದು ಹೊಳೆದಾಗ ತನ್ನ ಸ್ಥಾನದ ಒಂದು ಮುಖ್ಯ ದೌರ್ಬಲ್ಯದ ನೆನಪಿಗೆ ಬಂತು. ತಮ್ಮಿಬ್ಬರದು ಪಾಲುದಾರಿಕೆಯ ಕಾಗದವಿದ್ದರೂ ಸರ್ಕಾರಿ ನೌಕರಳಾದ ನಾನು ಅಂತ ಪಾಲುಗಾರಿಕೆ ಮಾಡೋದು ಕಾನೂನು ವಿರುದ್ಧ. ನಾನು ಅವಳ ನಂಬಿಕೆ ಇದ್ದಷ್ಟು ಕಾಲ ನಡೆಯುವ ವ್ಯವಹಾರ. ಇದುವರೆಗೆ ವ್ಯವಹಾರಕ್ಕೆ ಚೆಕ್ಕಿಗೆ ರುಜು ಹಾಕುತ್ತಿದ್ದವಳು ಅವಳು. ನಾನೇದಾದರೂ ಕೋರ್ಟಿಗೆ ಹೋದರೆ ಸರ್ಕಾರಿ ನೌಕರಳಾದ ನೀವು ಹೇಗೆ ಪಾಲುದಾರಿಕೆ ಅಂತ ಅವಳ ಲಾಯರ್ ಕೇಳಿದರೆ, ಅಥವಾ ಕೋರ್ಟಿನ ದಾವೆಯ ಪ್ರತಿಯನ್ನು ನನ್ನ ಆಫೀಸ್ಗೆ ಕಳಿಸಿದರೆ ಭಯವಾಯಿತು. ಈ ನೌಕರನ್ನು ಕಳೆದುಕೊಂಡು ಬರೀ ಕಳಕೊಳ್ಳುವುದಲ್ಲ, ಇದುವರೆಗೆ ಮಾಡಿರುವುದಕ್ಕೆ ಜುಲ್ಮಾನೆ ಹಾಕಿದರೆ ನನ್ನ ಒಟ್ಟು ಆಸ್ತಿ ಎಷ್ಟಿದೆ ಅಂತ ಗುಪ್ತ ಪೊಲೀಸರನ್ನು, ಆರ್ಥಿಕ ಅಪರಾಧಗಳ ತಜ್ಞರನ್ನು ಬಿಟ್ಟು ತನಿಖೆ ಮಾಡಿಸಿದರೆ, ಜೈಲಿಗೆ ಕಳಿಸಿದರೆ ಇನ್ನಷ್ಟು ಭಯವಾಯಿತು. ಕಾಂತಿಗೆ ಇದೆಲ್ಲ ಗೊತ್ತಿದೆ. ಅದಕ್ಕೆ ಇಷ್ಟು ಧೈರ್ಯವಾಗಿ ಸ್ಪಷ್ಟವಾಗಿ ಪ್ರಸ್ತಾಪ ಮಾಡಿದ್ದಾಳೆ. ನಾನು ಅವಳಿಗೆ ಯಾವ ಕೇಡು ಮಾಡೋಕ್ಕಾಗಲ್ಲ. ನನಗಿಂತ ಮೇಲಿನ ಅಧಿಕಾರಿಗಳೆಲ್ಲ ಅವಳಿಗೆ ಗೊತ್ತು. ನಾನೇ ಪರಿಚಯ ಮಾಡಿಸಿದ್ದು. ಗೊತ್ತಿರೋದೇನು, ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಅಂತ ಲೆಕ್ಕವೇ ಇದೆ. ಅಷ್ಟನ್ನು ಬಿಸಾಕಿ ಲೈಸೆನ್ಸ್ ಮಾಡಿಸ್ತಾಳೆ. ಇರೋ ಲೈಸೆನ್ಸ್ ಅನ್ನು ನವೀಕರಿಸಿಕೊಳ್ತಾಳೆ ಎಂಬುದೆಲ್ಲ ಹೊಳೆಯಿತು. ಅಸಹಾಯಕ ಭಾವ ಸುತ್ತಿಕೊಂಡಿತು. 2 ಮುಷ್ಟಿಗಳು ಬಿಗಿದುಕೊಂಡವು. ಒಳಗಿನಿಂದ ದುಃಖ ಒತ್ತಿ ಬಂದು ಎದುರಿನ ಸೋಪವೇ ಕಾಣದಂತೆ ಕಣ್ಣುಗಳು ತುಂಬಿಕೊಂಡವು. ಹೃದಯಾಘಾತವಾಗುತ್ತಿದೆ ಎನ್ನುವಂತಹ ನೋವು ಎದೆಯೊಳಗೆ ಹುಟ್ಟಿ ಆವರಿಸಿ ಬಿಕ್ಕಿ ಬಿಕ್ಕಿ ಅಳು ಬಂತು. ಅರ್ಧ ನಿಮಿಷ ನಂತರ ಗೋಳೋ ಎಂದು ಗಟ್ಟಿಯಾಗಿ ಅಳತೊಡಗಿದಳು. ಅಧ್ಯಾಯ 17. ಪತ್ರಿಕೆಯ ಹಣಕಾಸಿನ ಮ್ಯಾನೇಜರ್ ಖೇತ್ರಿ ಬೆಂಗಳೂರಿಗೆ ಬರುವುದಿತ್ತು. ಹಾಗಾಗಿ ಪತ್ರಿಕೆ ಪ್ರಕಟವಾಗುವ ಎಲ್ಲ ಊರುಗಳ ಕಚೇರಿಗಳಿಗೂ ಹೋಗಿ ಆಯಾ ಶಾಖೆಯ ಆದಾಯ, ಖರ್ಚು, ಕೆಲಸದ ಪ್ರಮಾಣ, ಹಾಲಿ ಇರುವ ಬೇರೆ ಬೇರೆ ವಿಭಾಗದ ಕೆಲಸಗಾರರ ಸಂಖ್ಯೆ ಮೊದಲಾಗಿ ಎಲ್ಲವನ್ನೂ ಪರಿಶೀಲಿಸಿ ಸಲಹೆ ಸೂಚನೆ ಕೊಡುವುದು ಅವನ ಕೆಲಸ. ಅವನಿಗೂ ಸಂಪಾದಕನಿಗೂ ನೇರ ಸಂಬಂಧವಿಲ್ಲದಿದ್ದರೂ ಅವನು ಬಂದಾಗ ಸಂಪಾದಕನು ಊರಿನಲ್ಲಿರಬೇಕಾಗಿತ್ತು. ಏಕೆಂದರೆ ಬಳಸುವ ಅಕ್ಷರಗಳ ಗಾತ್ರದಿಂದ ಹಿಡಿದು ಜಾಹೀರಾತು ಮತ್ತು ಸುದ್ದಿಗಳ ಪ್ರಮಾಣವನ್ನು ನಿರ್ಧರಿಸುವಾಗ ಸಂಪಾದಕನು ತಮ್ಮ ದೃಷ್ಟಿಯಿಂದ ಟೀಕೆ ಟಿಪ್ಪಣಿ ಮಾಡಬೇಕಿತ್ತು. ಹೊರಗೆ ಸಂಪಾದಕನ ಸ್ಥಾನ ದೊಡ್ಡದಾಗಿದ್ದರೂ ಆಡಳಿತದಲ್ಲಿ ಫೈನಾನ್ಸ್ ಮ್ಯಾನೇಜರ್ ಸ್ಥಾನ ಹೆಚ್ಚು ಮಹತ್ವದ್ದಾಗಿರುತ್ತಿತ್ತು. ಖೇತ್ರಿ ಕಳೆದ 2 ತಿಂಗಳಲ್ಲಿ ತಾನೇ ಬಂದು ಹೋಗಿದ್ದ. ಈಗ ಇಷ್ಟು ಬೇಗ ಬರುತ್ತೇನೆಂದು ಕೇಳಿದ ರವೀಂದ್ರನಿಗೆ ಮಾತ್ರವಲ್ಲ, ಸ್ಥಾನಿಕ ಮ್ಯಾನೇಜರ್, ಪ್ರಸರಣ ಮ್ಯಾನೇಜರ್ ಮತ್ತು ಲೆಕ್ಕಪತ್ರ ಅಧಿಕಾರಿಗೂ ಆಶ್ಚರ್ಯವಾಯಿತು. ಖೇತ್ರಿ ಬೆಳಗ್ಗೆ ವಿಮಾನದಲ್ಲಿ ಬಂದ. ರವೀಂದ್ರನನ್ನು ಪ್ರತ್ಯೇಕವಾಗಿ ಕರೆದು, ಸಂಜೆ ಬಿಡುಬಿಟ್ಟುಕೊಳ್ಳಿ, ಇಬ್ಬರೇ ಎಲ್ಲಾದರೂ ಊಟಕ್ಕೆ ಹೋಗೋಣ, ಕಂಪನಿ ಗೆಸ್ಟ್ ಹೌಸ್ನಲ್ಲಿ ಬೇಡ, ಯಾರಾದರೂ ಬರುತ್ತಾರೆ ಅಂದ. ಅನಂತರ ಕಾಗದದ ದಾಸ್ತಾನು, ಹೊಸದಾಗಿ ತರಿಸಿದ ಯಂತ್ರಗಳು ಮೊದಲಾದವನ್ನು ಪರಿಶೀಲಿಸಲು ಹೋದ. ಹಾಗೆ ನೋಡಿದರೆ ಅವನು ತನಗೇನು ಹೊಸಬನಲ್ಲ. ಎಷ್ಟೋ ಸಲ ಕೂತು ಹರಟಿದ್ದೀವಿ, ಊಟ ಮಾಡಿದ್ದೀವಿ, ಕುಡಿದಿದ್ದೀವಿ. ಎಂಥದೇ ನಿಕಟ ಸಂಭಾಷಣೆಗೆಂದು ತನ್ನನ್ನು ಪ್ರತ್ಯೇಕವಾಗಿ ಕರೆದಿದ್ದಾನೆ ಎಂದು ರವೀಂದ್ರ ಊಹಿಸಿಕೊಂಡನಾದರೂ ಒಳಮನಸ್ಸು ಇನ್ನೇನೋ ಸಂದೇಶ ಮುಟ್ಟಿಸಲು ಬಂದಿದ್ದಾನೆ ಎನ್ನುವುದು ಊಹಿಸತೊಡಗಿತು. ಖೇತ್ರಿಯು ಮಾರ್ವಾಡಿ, ಮಾಲೀಕರ ಕಡೆಯವನೇ. ಮಾಲೀಕ ಯಾವತ್ತೂ ವ್ಯವಹಾರವನ್ನು ತಾನು ನೇರವಾಗಿ ಆಡುವುದಿಲ್ಲ. ಅವನ ಪರವಾಗಿ ಸಂದೇಶ ಮುಟ್ಟಿಸಲು, ಅನುಗ್ರಹದ ಸೂಚನೆ ಕೊಡಲು, ಭಯದ ಎಚ್ಚರಿಕೆ ಮುಟ್ಟಿಸಲು, ಇನ್ನೊಬ್ಬನ ಆಳವನ್ನು ಅಳೆದು ನಿರ್ಧರಿಸಲು ಕೆಲವರು ವಿಧೇಯರನ್ನು ಇಟ್ಟಿರುತ್ತಾನೆ. ಒಂದೊಂದು ಕ್ಷೇತ್ರದಲ್ಲಿ ವ್ಯವಹರಿಸಲು ಒಬ್ಬೊಬ್ಬರು. ಈ ವೃತ್ತ ಪತ್ರಿಕಾ ವಹಿವಾಟಿನಲ್ಲಿ ವ್ಯವಹರಿಸಲು ಖೇತ್ರಿ. ಇತರ ಕೈಗಾರಿಕೋದ್ಯಮಗಳಿಗೆ ಇಂಥವರು ಬೇರೆ ಬೇರೆಯವರು. ಖೇತ್ರಿ ಹಾರ್ವರ್ಡಿನಲ್ಲಿ MBA ಮಾಡಿರುವವನು. ಎದುರಾಳಿಯ ಮನಸ್ಸನ್ನು ಕರಾರುವಕ್ಕಾಗಿ ಗ್ರಹಿಸುವ ಮನೋವಿಜ್ಞಾನದ ತಿಳುವಳಿಕೆ, ಎಂಥ ಕಠಿಣ ತೀರ್ಮಾನವನ್ನಾದರೂ ನಿರ್ಭಾವುಕತೆಯಿಂದ ತೆಗೆದುಕೊಳ್ಳಬಲ್ಲ ಪರಿಣಾಮಕ್ಷಮತೆ. ಇನ್ನೂ 32 ವರ್ಷ. ಸಂಜೆ 7:15 ತಾನೇ ಸಂಪಾದಕನ ಕೋಣೆಗೆ ಬಂದು, ಚಲೆಂಗೆ, ನಿಮ್ಮ ಕಾರ್ನಲ್ಲೇ ಹೋಗೋಣ, ಕಂಪನಿ ಕಾರ್ ಯಾಕೆ, ಸುಮ್ಮನೆ ಡ್ರೈವರ್ ಕಾದು ಕೂತಿರ್ಬೇಕು ಎಂದು ನಗುತ್ತಾ, ಹಾಗೂ ನಿಮ್ಮದು ಲಿಮಿಟೆಡ್, ಯು ಆರ್ ನಾಟ್ ಎ ಟಿಪಿಕಲ್ ಜರ್ನಲಿಸ್ಟ್, ಆದ್ದರಿಂದ ನೀವು ಡ್ರೈವ್ ಮಾಡಿ, ನನ್ನನ್ನು ವಾಪಸ್ ಬಿಟ್ಟರು ನನಗೆ ಭಯವಿಲ್ಲ ಎಂದ. ರವೀಂದ್ರನ ಎಡಬದಿಗೆ ಕುಳಿತು ಕಾರು ಹೊರಟ ಮೇಲೆ, ಹೋದ್ಸಲ ಹೋಗಿದ್ವಲ್ಲ ವಿಂಡ್ಸರ್ ಮ್ಯಾನರ್, ಇನ್ನೂ ಚೆನ್ನಾಗಿದೆಯಾ ಅಥವಾ ಬೇರೆ ಒಳ್ಳೆಯ ಹೊಸ ಹೋಟೆಲ್ಗಳು ಬಂದಿದೆಯಾ ಕೇಳಿದ. ದಿಲ್ಲಿಯ ವಿಷಯ, ರಾಜಕೀಯ, ಬೇರೆ ಬೇರೆ ನಗರಗಳ ಸಂಚಿಕೆಗಳ ಸ್ಥಿತಿಗತಿಗಳನ್ನು ಮಾತಾಡುತ್ತಾ ಅವರು ಹೋಟೆಲ್ ತಲುಪಿ ಬೇರೆ ಯಾರೂ ಹತ್ತಿರ ಇರದ ಒಂದು ಮೇಜಿನ ಎದುರು ಬದುರು ಕುಳಿತರು. ಆಗಲೇ ಅರ್ಧ ಭಾಗ ಜನ ಸೇರಿದ್ದರು. ಎಲ್ಲರೂ ತಗ್ಗಿದ ದನಿಯಲ್ಲಿ ಪಿಸುಗುಡುವಂತೆ ಮಾತನಾಡುತ್ತಿದ್ದುದರಿಂದ ಇವರಿಗೂ ಅದೇ ಧ್ವನಿಯು ಸಹಜವಾಗಿ ಬಂತು. ಖೇತ್ರಿ ಕುಡಿಯುತ್ತಾನಾದರೂ ಮಿತಿ ಮೀರುವುದಿಲ್ಲ. ಅಲ್ಲದೆ ಹೆಚ್ಚು ಕುಡಿದರೆ ಹೊಟ್ಟೆ ಬೆಳೆದು ತನ್ನ ಶರೀರದ ಆಕಾರ ಕೆಡುತ್ತದೆ ಎನ್ನುವ
ಎಚ್ಚರಿಕೆ. ಉದ್ಯಮ ಆಡಳಿತದಲ್ಲಿ ಯಶಸ್ವಿಯಾಗಬೇಕಾದರೆ ಶರೀರದ ಆಕಾರವಿರಬೇಕೆಂಬುದು ಅವಶ್ಯಕ ಎನ್ನುವುದು ಅವನ ನಂಬಿಕೆ. 2 ಗುಟುಕು ಪಾನೀಯವನ್ನು ಗಂಟಲಲ್ಲಿ ಇಳಿಸಿದ ಮೇಲೆ ವ್ಯವಹಾರಕ್ಕೆ ಬಂದ. ನೋಡಿ ರವಿಜಿ, ನನ್ನ ಮಾತನ್ನು ನೀವು ತಪ್ಪು ತಿಳಿಯಬಾರದು ಅಂತ ಮೊದಲೇ ಹೇಳ್ತೀನಿ. ನಿಮ್ಮಂಥ ಆದರ್ಶವಾದಿ ಸಂಪಾದಕರು ಅಂದರೆ ನನಗೆ ಯಾವಾಗಲೂ ಮೆಚ್ಚುಗೆ. ಮೂಲತಃ ನನ್ನದು ಅಮೆರಿಕನ್ ಮನೋಧರ್ಮ. ಸ್ವಾತಂತ್ರ್ಯ ಮೇರೆ ವರಿಯದ ಸ್ವಾತಂತ್ರ್ಯ. ಈ ನಿಯಂತ್ರಣ, ಲೈಸೆನ್ಸ್, ಸರ್ಕಾರದ ಹಿಡಿತಗಳಿರೋ ತನಕ ದೇಶ ಮುಂದುವರಿಯೋದಿಲ್ಲ ಅಂತ ನಂಬಿದ್ದೀನಿ. ಬರೀ ನಂಬಿಕೆ ಮಾತ್ರವಲ್ಲ, ಅಂಕಿಅಂಶಗಳ ಸಮೇತ ಭೌತಿಕವಾಗಿ ಅರ್ಥ ಮಾಡಿಕೊಂಡಿದ್ದೀನಿ. ಬೇಕಾದರೆ ಆಸ್ಥಾನ ಅರ್ಥಶಾಸ್ತ್ರಜ್ಞನ ಜೊತೆಗೆ ಬೇಕಾದರೂ ಸಾರ್ವಜನಿಕ ಚರ್ಚೆ ಮಾಡಬಲ್ಲೆ. ಇದೆಲ್ಲ ಕೊಳಕು ರಾಜಕೀಯ ಉದ್ದೇಶಕ್ಕೆ ತಂದಿರೋ ನಿಯಂತ್ರಣ. ಸಂಪಾದಕರಾದ ನಿಮಗೆ ನಾನು ಇದನ್ನೆಲ್ಲ ಹೇಳಬೇಕಾಗಿಲ್ಲ. ಈಗ ಸರ್ಕಾರ ಏನು ಮಾಡ್ತಿದೆ, ನಮಗೆ ಕೊಡೋ ನ್ಯೂಸ್ ಪ್ರಿಂಟ್ ಕೋಟಾನ ಕಡಿಮೆ ಮಾಡಿದೆ. ನಮ್ಮ ಪತ್ರಿಕೆಯ ಪ್ರಸಾರ ಬೆಳೆದಿರಲಿ ಅಂತ ನಡುವೆ ದಿಲ್ಲಿ ಆಫೀಸು ಕಟ್ಟಡದ ಮೇಲೆ ಯಾವುದೋ ಮುನ್ಸಿಪಲ್ ಕಾಯ್ದೆ ಮೇಲೆ ಒಂದು ಕೇಸು ಹಾಕಿದೆ. ಮುಂಬೈ ಇದರ ಮೇಲೆ ವಿದೇಶಿ ವಿನಿಮಯ ಕಾಯ್ದೆಯ ಮೇಲೆ 3 ಕೇಸು. ಹೈದರಾಬಾದ್, ಅಹಮದಾಬಾದ್ ಸಂಚಿಕೆಗಳ ಮೇಲೆ ತಲಾ 4 ಇವನ್ನೆಲ್ಲ ನಿಭಾಯಿಸಿಕೊಂಡು ಪತ್ರಿಕೆ ನಡೆಸೋದು ಹೇಗೆ? ನಿಜವಾಗಿ ಹೇಳಬೇಕು ಅಂದರೆ ನಮ್ಮ ಲಂಡನ್, ನ್ಯೂಯಾರ್ಕ್ ವರದಿಗಾರರಿಗೆ ಕಳಿಸಬೇಕಾದ ವಿದೇಶಿ ವಿನಿಮಯವನ್ನು 2 ತಿಂಗಳಿಂದ ರಿಲೀಸ್ ಮಾಡೋಲ್ಲ ಅಂತ ಮಾಡೋಲ್ಲ. ಅಲ್ಲಿ ಅವರು ಜೀವನ ಮಾಡೋದು ಹೇಗೆ? ಫ್ಯಾಕ್ಸ್ ಬಿಲ್ ಕಟ್ಟೋದು ಹೇಗೆ? ಯಾಕಂದ್ರೆ ನಾವು ಸ್ವತಂತ್ರ ಧೋರಣೆ ಅನುಸರಿಸ್ತಿದ್ದೀವಿ. ಕಳೆದ 2 ತಿಂಗಳಿಂದ ನಮಗೆ ಕೇಂದ್ರ ಸರ್ಕಾರದ ಯಾವ ಜಾಹೀರಾತು ಬಂದಿಲ್ಲ. ಅದರ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡ ದೊಡ್ಡ ಉದ್ಯಮಿಗಳು ಈ ತಿಂಗಳು ಜಾಹೀರಾತು ಕೊಟ್ಟಿಲ್ಲ. ನಾವು ಪತ್ರಿಕೆ ನಡೆಸೋದು ಹೇಗೆ ಹೇಳಿ? ಫೈನಾನ್ಸ್ ಮ್ಯಾನೇಜರ್ ಆಗಿ ಇದು ನನ್ನ ತಲೆನೋವು. ಈ ಕೆಲಸ ಬಿಟ್ಟು ಬೇರೆ ಯಾವುದಾದ್ರೂ ಕಂಪನಿನ ಸೇರಬೇಕು ಅಂತಿದ್ದೀನಿ. ಯಾಕಂದ್ರೆ ಸರ್ಕಾರದ ಮರ್ಜಿ ಹಿಡಿಯದೆ ನಡುವೆ ಯಾವ ಪತ್ರಿಕೆಯನ್ನು ಉಳಿಯೋಕೆ ಬಿಡೋಲ್ಲ ಎಂದು ಅಂಟುಶಕ್ಕೆ ಅಸಹ್ಯ ಎಂಬಂತೆ ಬಿಚ್ಚಿದ ಬಲಗೆಯಿಂದ ಮುಖಕ್ಕೆ ಗಾಳಿ ಹಾಕಿಕೊಂಡ. ಮುಂದಿನದನ್ನು ರವೀಂದ್ರನಿಗೆ ಹೇಳಬೇಕಾಗಿರಲಿಲ್ಲ. ತನಗೆ ತಾನೇ ಅರ್ಥವಾಯಿತು. ಕೇಂದ್ರ ಮತ್ತು ಕರ್ನಾಟಕ 2 ಕಡೆಗಳಲ್ಲೂ ಒಂದೇ ಪಕ್ಷ ಆಳುತ್ತಿದೆ. ಇಲ್ಲಿಯ ಸರ್ಕಾರದ ಹುಳುಕನ್ನು ಬಯಲು ಮಾಡಿದರೂ ಅಲ್ಲಿ ಪತ್ರಿಕೆಗೆ ಕಿರುಕುಳ ಕೊಟ್ಟು ಅನ್ನ ನೀರು ಗಾಳಿಗಳಿಲ್ಲದ ಸ್ಥಿತಿಗೆ ತರುತ್ತಾರೆ. ಕೇಂದ್ರ ಸರ್ಕಾರವನ್ನು ಟೀಕಿಸಿದರೂ ಇಲ್ಲಿಯ ಸರ್ಕಾರ ಕಿರುಕುಳ ಕೊಡಲು ಪ್ರಯತ್ನಿಸುತ್ತದೆ. ಆದರೆ ಹಿಂಸೆಯನ್ನು ಸೃಷ್ಟಿಸುವುದರಲ್ಲಿ ಕೇಂದ್ರಕ್ಕಿರುವ ಶಕ್ತಿ ಅಧಿಕಾರಗಳು ರಾಜ್ಯಕ್ಕಿಲ್ಲ. ರಾಜ್ಯದ ರಾಜಧಾನಿಯಲ್ಲಿರುವ ತನಗೆ ಕೇಂದ್ರದ ಹುಳುಕನ್ನು ತನಿಖೆ ಮಾಡಿ ಹೊರಹಾಕುವ ಅವಕಾಶ ತೀರಾ ಕಡಿಮೆ. ರಾಜ್ಯದನ್ನಂತೂ ಯಥಾಶಕ್ತಿ ಮಾಡುತ್ತಿದ್ದೇನೆ ಎಂಬುದೆಲ್ಲ ಸ್ಪಷ್ಟವಾಗಿ ಸ್ಮೃತಿಗೆ ಬಂದರೂ ಯಾವ ಅಂಶವನ್ನು ಕುರಿತು ಹೇಳುತ್ತಿದ್ದಾನೆ ಎಂದು ಇವನ ಬಾಯಿಂದ ಕೇಳುವ ಕುತೂಹಲವಾಯಿತು. ಇಲ್ಲಿ ಬೆಂಗಳೂರಿನ ಸಂಚಿಕೆಯು ಯಾವ ಬರಹ ಅವರಿಗೆ ಕಿರಿಕಿರಿ ಮಾಡಿದೆ? ನನಗೆ ತಿಳಿದ ಮಟ್ಟಿಗೆ ನಾವು ಕೇಂದ್ರ ಸರ್ಕಾರದ ಮೇಲೆ ಹೆಚ್ಚು ಬರೆಯೋದೇ ಇಲ್ವಲ್ಲ. ದಿಲ್ಲಿಯ ಲೇಖನಗಳನ್ನು ಯಥಾವತ್ತು ಹಾಕೋದು ಬಿಟ್ರೆ. ದ್ಯಾಟ್ಸ್ ರೈಟ್. ಗ್ರಾನೈಟ್ ಹಗರಣನ ಹೊರಹಾಕಿದ್ರಿ, ಅದೊಂದು ಎಕ್ಸಲೆಂಟ್ ತನಿಖೆ. ಆಮೇಲೆ ವಿವೇಕಾನಂದ ಶಾಲೆಯದು ಹಾಕಿದ್ರಿ. ಇತ್ತೀಚೆಗೆ ಯಾರೋ ಇಂಜಿನಿಯರ್ ವಿದ್ಯಾರ್ಥಿನ ಬ್ಲ್ಯಾಕ್ ಮೇಲ್ ಮಾಡಿದ್ದು ಹಾಕಿದ್ರಿ. ದಿನನಿತ್ಯ ಇಂಥದ್ದು ಸಣ್ಣ ಪುಟ್ಟದ್ದು ಬರ್ತಾನೆ ಇದೆ. ನಿಮ್ಮ ರೆವಿನ್ಯೂ ಮಿನಿಸ್ಟರ್ ಇದಾರಲ್ಲ, ಅವನ್ನ ಕೇಂದ್ರ ಸಂಪುಟದಲ್ಲಿ ಸಚಿವರಾಗಿ ತಗೊಳ್ಳೋ ಪ್ಲಾನ್ ಇದೆ. ಭ್ರಷ್ಟರ್ ಇರಬಹುದು, ಆದರೆ ದಕ್ಷ. ಪಾರ್ಟಿಯ ಚುನಾವಣಾ ಫಂಡ್ ತುಂಬಿಸೋಕೆ ಅಂತವನು ಕೇಂದ್ರದ ಸರಿಯಾದ ಒಂದು ಬಾಬಿನಲ್ಲಿದ್ದರೆ ಅನುಕೂಲ ಅಂತ ನಾಯಕತ್ವದ ಅನಿಸಿಕೆ. ಈಗ ಯಾವುದೋ ಬೆಟ್ಟವಿದೆಯಲ್ಲ, ಮ್ಯಾಂಗ್ನೀಸ್ ಅದಿರು ಸಮೃದ್ಧವಾಗಿರೋದು, ಅದರ ವ್ಯವಹಾರ ನಡೀತಿದೆ. ಕೇಂದ್ರ ನಾಯಕತ್ವದ ಸಮ್ಮತಿಯಿಂದಲೇ ನಿಮ್ಮ ರೆವಿನ್ಯೂ ಮಂತ್ರಿ ಮಾಡ್ತಿರೋದು. ನಿಮ್ಮ ಒಬ್ಬ ವರದಿಗಾರರ ವಾಸನೆ ಹಿಡಿದು ಅಲ್ಲೇ ಸುತ್ತಮುತ್ತ ಹೊಂಚಾಗ್ತಿದ್ದಾನೆ ಅಂತ ಅವರಿಗೂ ಗೊತ್ತಿದೆ. ನೀವು ಅದರ ತಂಟೆಗೆ ಬರಕೂಡದು ಅಂತ ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಅನ್ಯಾಯ, ಭ್ರಷ್ಟ ಕೆಲಸಗಳನ್ನ ಹೊರಹಾಕೋದೇ ನಮ್ಮ ಪತ್ರಿಕೆಯ ವೈಶಿಷ್ಟ್ಯ. ಅದರಿಂದ ನಮ್ಮ ಪ್ರಸಾರ ಹೆಚ್ಚಾಗಿರೋದು. ಇಲ್ಲದೆ ಸಪ್ಪೆ ಪತ್ರಿಕೆಯಾಗಿ ಪ್ರಸಾರ ಸಂಖ್ಯೆ ಕೆಳಗಿಳಿದರೆ ಪತ್ರಿಕೆ ಆಧಾರ ಮಾತ್ರವಲ್ಲ, ಪ್ರತಿಷ್ಠೆಯ ಗತಿ ಏನು? ರವೀಂದ್ರ ಕೇಳಿದ. ಎಕ್ಸಲೆಂಟ್ ಪ್ರಶ್ನೆ. ಇವೆರಡನ್ನು ಸಮತೋಲನ ಮಾಡೋದೇ ನಮ್ಮ ಸ್ಕಿಲ್ ಎಂದು ಕೇತನ್ ಜಾಣನಾಗೆ ನಕ್ಕ. ಊಟ ಮಾಡುವಾಗ ರವೀಂದ್ರನ ಮನಸ್ಸು ಟ್ರಿಬ್ಯೂನ್ ಪತ್ರಿಕೆಯ ಮಾಲೀಕರ ಹಿನ್ನೆಲೆಯನ್ನು ನೆನೆಸಿಕೊಳ್ಳುತ್ತಿತ್ತು. ಯಜಮಾನ ರಂಕ ಗಾಂಧಿ ಯುಗದವರು. ದೇಶ ಸೇವೆ ಮಾಡಬೇಕೆಂದು, ದೇಶದ ಬಗೆಗಿನ ಸತ್ಯವನ್ನು ಪ್ರಸಾರ ಮಾಡಬೇಕೆಂದು ಸ್ವಾತಂತ್ರ್ಯ ಸಮರ ಕಾಲದಲ್ಲಿ ವೃತ್ತಪತ್ರಿಕೆಯನ್ನು ಆರಂಭಿಸಿದವರು. ಬ್ರಿಟಿಷರು ಈ ಪತ್ರಿಕೆಯನ್ನು ಹತ್ತಿಕ್ಕಲು ಎಷ್ಟೋ ಪ್ರಯತ್ನಿಸಿದರು. ಎಷ್ಟೇ ದಮನಕಾರಿಯಾದರೂ ಕಾನೂನನ್ನು ಅತಿಕ್ರಮಿಸಿ ನಿಯಂತ್ರಣ, ಲೈಸೆನ್ಸ್ ತೆರಿಗೆ ಅಧಿಕಾರಿ, ವಿನಿಮಯ ಅಧಿಕಾರಿ ಹೀಗೆ ಬಂಡ ಮಾರ್ಗಗಳನ್ನು ಆಶ್ರಯಿಸುವುದು ಅವರ ಸಂಸ್ಕೃತಿಯಾಗಿರಲಿಲ್ಲ. ಹೀಗಾಗಿ ಪತ್ರಿಕೆ ಬದುಕುಳಿದುದು ಮಾತ್ರವಲ್ಲ, ಅಪಾರ ಗೌರವ, ಪ್ರತಿಷ್ಠೆ, ಪ್ರೀತಿಯನ್ನು ಸಂಪಾದಿಸಿತು. ಮಖನ್ ಲಾಲ ದೇಶಭಕ್ತರಾಗಿದ್ದಂತೆಯೇ ವ್ಯವಹಾರ ಕುಶಲರು. ಸ್ವಾತಂತ್ರ್ಯ ಬಂದ ನಂತರ ಈ ಜನಪ್ರೀತಿಯನ್ನೇ ಮೂಲಧನವಾಗಿ ಬಳಸಿ ಮೊದಲು ಬೊಂಬೆಯಿಂದ ಮಾತ್ರ ಪ್ರಕಟವಾಗುತ್ತಿದ್ದ ಪತ್ರಿಕೆಯ ಸಂಚಿಯನ್ನು ದಿಲ್ಲಿ, ಅಹಮದಾಬಾದ್ಗಳಿಂದಲೂ ಪ್ರಕಟಿಸಲು ಆರಂಭಿಸಿದರು. ಸ್ವಾತಂತ್ರ್ಯ ಬಂದ ನಂತರವೂ ಅದರ ನಿರ್ಭೀತ ವಿಮರ್ಶನಾ ಗುಣವನ್ನು ನಂದಿಸಲಿಲ್ಲ. ಆದರೆ ನೆಹರುಗೆ ಕಾನೂನಿನ ಚೌಕಟ್ಟಿನ ಬಗೆಗೆ ಬ್ರಿಟಿಷರಿಗಿದ್ದಷ್ಟೇ ನಿಷ್ಠೆ ಇದ್ದುದರಿಂದ ಅವರ ಸರ್ಕಾರವು ಪತ್ರಿಕೆಯನ್ನು ಅಪಮಾರ್ಗದಲ್ಲಿ ಹತ್ತಿಕ್ಕುವ ಪ್ರಯತ್ನ ಮಾಡಲಿಲ್ಲ. ಅಲ್ಲದೆ ತಮಗಿದ್ದ ಅಪಾರ ಜನಾದರಣೆಯ ಅರಿವಿದ್ದು ಪತ್ರಿಕೆಯ ಟೀಕೆಗಳಿಂದ ಬೆದರಿ ಒದೆಯುವ ಭೀತ ಪಶುವಿನ ಪ್ರವೃತ್ತಿಯನ್ನು ಪ್ರಕಟಿಸಲಿಲ್ಲ. ಇದರ ಪರಿಣಾಮವಾಗಿ ಪತ್ರಿಕೆಯು ಲಕ್ನೋ, ಜಯಪುರ, ಭೋಪಾಲ್, ಹೈದರಾಬಾದ್, ಮದ್ರಾಸ್ಗಳಲ್ಲೂ ಸಂಚಿಕೆಯನ್ನು ಆರಂಭಿಸಿತು. ಟ್ರಿಬ್ಯೂನ್ ಎಂದರೆ ನಿರ್ಭೀತ ವಿಮರ್ಶೆ ಎಂಬ ಪರ್ಯಾಯ ಹೆಸರು ಇಡೀ ದೇಶದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲೂ ಹಬ್ಬಿತು. ಪ್ರಜಾಪ್ರಭುತ್ವದ ಪದ್ಧತಿಯ ಎಷ್ಟೋ ವಿದೇಶಗಳ ಪತ್ರಿಕೆಗಳು ಭಾರತದ ಬಗೆಗೆ ವರದಿ ಮಾಡುವಾಗ ಟ್ರಿಬ್ಯೂನ್ ಪತ್ರಿಕೆಯ
ಅಭಿಪ್ರಾಯವನ್ನು ಉದ್ಧರಿಸುತ್ತಿದ್ದವು. ಮಖನ್ಲಾಲ್ ರಂಕ ಅಂತಹ ಪ್ರಬುದ್ಧರನ್ನೇ ಸಂಪಾದಕ ಸ್ಥಾನಕ್ಕೆ ಹುಡುಕಿ ತರುತ್ತಿದ್ದರು. ಆದರ್ಶ, ವ್ಯವಹಾರಗಳು ಎರಡೇ ಅವರ ಶಕ್ತಿಯಾಗಿತ್ತು. ಬರವಣಿಗೆಗೆಂದು ಅವರು ಕೈ ಹಾಕಲಿಲ್ಲ, ಪ್ರತಿಭಾವಂತರನ್ನು ಆಯ್ದು ಸೇರಿಸುತ್ತಿದ್ದರಷ್ಟೇ. ಅದಿನ್ನು ಸ್ವಾತಂತ್ರ್ಯೋತ್ತರ ಯುಗ. ಪತ್ರಿಕಾಕರ್ತರಾಗಿಯೇ ಗಾಂಧಿಯ ಮಾರ್ಗ ನಿರ್ಮಿಸಿ ನಡೆದು ತೋರಿಸಿದ ಆದರ್ಶವು ಎಷ್ಟೋ ಪತ್ರಿಕಾಕರ್ತರ ಮೇಲೆ ಪ್ರಭಾವ ಬೀರಿದ ಯುಗ. ಹೀಗಾಗಿ ಪತ್ರಿಕೆಯ ಗುಣಮಟ್ಟ ವಿಶೇಷ ಪ್ರಯತ್ನವಿಲ್ಲದೆ ಎತ್ತರದಲ್ಲಿ ಉಳಿದಿತ್ತು. ಈ ನಡುವೆ ರಂಕರ ವ್ಯಾಪಾರಿ ರಕ್ತ ಸುಮ್ಮನೆ ಕೂಡಲಿಲ್ಲ. ಬೊಂಬಾಯಿಯಲ್ಲೊಂದು ಜವಳಿ ಕಾರ್ಖಾನೆಯ ಸ್ಥಾಪನೆಗೆ ಇಳಿದರು. ಅದು ಯಶಸ್ವಿಯಾಗುವ ಸೂಚನೆ ಕಂಡ ನಂತರ ಔರಂಗಾಬಾದ್ನಲ್ಲೊಂದು ಸಿಮೆಂಟ್ ಕಾರ್ಖಾನೆ ಶುರು ಮಾಡಿದರು. ಅಷ್ಟರಲ್ಲಿ ಅವರಿಬ್ಬರು ಗಂಡು ಮಕ್ಕಳು ವಯಸ್ಸಿಗೆ ಬಂದಿದ್ದರು. ಅವರನ್ನು ದುಡಿಮೆಗೆ ಹಚ್ಚಿ ಬಿಹಾರದಲ್ಲೊಂದು ಕಲ್ಲಿದ್ದಲು ಗಣಿ, ಕಾನ್ಪುರದಲ್ಲೊಂದು ಟೈರಿನ ಫ್ಯಾಕ್ಟರಿ ಕಾರ್ಖಾನೆ ಆರಂಭಿಸಿದರು. ಮಕ್ಕಳು ವ್ಯವಹಾರದಲ್ಲಿ ಬುದ್ಧಿವಂತರೆಂಬುದನ್ನು 20ನೇ ವಯಸ್ಸಿಗೆ ಸಾಬೀತುಗೊಳಿಸಿದರು. ಸಹಜವಾಗಿಯೇ ಇಬ್ಬರು ಭಾರಿ ಉದ್ಯಮಪತಿಗಳ ಮನೆಯಿಂದ ಕನ್ಯಾ ಪ್ರಸ್ತಾಪ ಬಂತು. ಮದುವೆಯಾಯಿತು. ಕನ್ವರ್ ಮತ್ತು ಜಸವಂತರು ಯಾವ ಕ್ಷಣದಲ್ಲಿ ಬೇಕಾದರೂ ವ್ಯವಹಾರಕ್ಕೆ 50 ಕೋಟಿ ನಗದು ಬಂಡವಾಳ ಹೊಂದಿಸಬಲ್ಲ ಶಕ್ತಿವಂತರಾದರು. ಮೂವರು ಹೆಣ್ಣು ಮಕ್ಕಳನ್ನು ಕೂಡ ಉದ್ಯಮಪತಿಗಳ ಮನೆಯವರೇ ತಂದುಕೊಂಡರು. ಮಕ್ಕಳು ಉದ್ಯಮದಲ್ಲಿ ನೆಲೆ ನಿಂತು ಬೆಳೆಯುವ ವೇಳೆಗೆ ಮಖನ್ಲಾಲ್ರಿಗೆ 60 ವರ್ಷ. ಮನಸ್ಸು ಧರ್ಮ, ಕರ್ಮ, ತೀರ್ಥಯಾತ್ರೆಗಳಲ್ಲಿ ತಿರುಗಿತು. ಸತ್ಯ, ಸಾಮಾಜಿಕ ನ್ಯಾಯ, ಸಾರ್ವಜನಿಕ ಆಡಳಿತ ಶುದ್ಧಿ ಮೊದಲಾದ ಕಲ್ಪನೆಗಳು ಮನಸ್ಸನ್ನು ತುಂಬಿಕೊಳ್ಳತೊಡಗಿದವು. ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ಅವರಿಗೆ ಇಂಗ್ಲೆಂಡಿಗೆ ಹೋಗುವ ಅವಕಾಶವಿತ್ತು. ತಮ್ಮನ್ನು ಆಳುವ ಆ ಕುಟಿಲ ಆಂಗ್ಲ ನೆಲವನ್ನು ತಾನು ತುಳಿಯುವುದಿಲ್ಲವೆಂದು ಆಣೆ ಮಾಡಿಕೊಂಡು ಹೋಗಲಿಲ್ಲ. ವಾಸ್ತವವಾಗಿ ಸ್ವಾತಂತ್ರ್ಯ ನಂತರ ನೆಹರು ಸೂಟು ಧರಿಸಿ ಲಂಡನ್ನಿಗೆ ಹೋದದ್ದನ್ನು ಅವರು ವಿರೋಧಿಸಿ ಹೇಳಿಕೆ ಕೊಟ್ಟಿದ್ದರು. ಸ್ವಾತಂತ್ರ್ಯ ಭಾರತದ ಪ್ರಧಾನಿ ನಮ್ಮನ್ನು ಕಪಟದಲ್ಲಿ ಕಬಳಿಸಿ 1 ಶತಮಾನ ಆಳಿದ್ದವರ ಭೂಮಿಯನ್ನು ಮೆಟ್ಟಿ ಮೈಲಿಗೆ ಮಾಡಿಕೊಳ್ಳಬಾರದು ಎನ್ನುವುದು ಪ್ರಧಾನ ಅಂಶವಾಗಿತ್ತು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮ ನೇತ್ರ ಚಿಕಿತ್ಸೆಗೆ ಲಂಡನ್ನಿಗೆ ಹೋದಾಗಲೂ ಅವರು ಸರ್ವಪಲ್ಲಿ ವಿದ್ವಾಂಸರು ತಮ್ಮ ಆಂಗ್ಲ ಕಣ್ಣುಗಳ ರಿಪೇರಿಗಾಗಿ ಆಂಗ್ಲ ದೇಶಕ್ಕಲ್ಲಿದೆ ಮತ್ತೆಲ್ಲಿಗೆ ಹೋದಾರು ಎಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಲಂಡನ್ನಲ್ಲಿ ವಿಶ್ವವೃತ್ತ ಪತ್ರಿಕಾ ವ್ಯವಸ್ಥಾಪಕರ ಸಮ್ಮೇಳನವಾಗಿ ಅದರ ಉದ್ಘಾಟನೆಗೆ ಇವರನ್ನು ಆಹ್ವಾನಿಸಿದಾಗ ಸ್ನೇಹಿತರ ಮತ್ತು ಭಾರತದ ಇತರ ಪತ್ರಿಕಾ ಸಂಪಾದಕರ ಒತ್ತಾಯಕ್ಕೆ ಮಣಿದು ಹೋದರು. ಹೋದ ನಂತರ ಹಲವು ದಿನ ಲಂಡನ್ನಲ್ಲಿ ಉಳಿದು ಕಾಲುನಡಿಗೆಯಲ್ಲಿ ಬೀದಿ ಬೀದಿ ಸುತ್ತಿದರು. ಅನಂತರ ಇತರ ಪಟ್ಟಣಗಳ ನಗರಗಳಿಗೆ ಹೋದರು. ಅಲ್ಲಿಯ ರಾಜಕಾರಣ ನೀತಿ, ಜನರ ಎಚ್ಚರಿಕೆ, ಪತ್ರಿಕೆಗಳ ನಿರ್ಭೀತಿ ಮೊದಲಾದವುಗಳನ್ನು 3 ತಿಂಗಳು ನೋಡಿದ ಮೇಲೆ ಆ ಗುಣಗಳನ್ನು ಮೈಗೂಡಿಸಿಕೊಳ್ಳದೆ ಭಾರತೀಯರಿಗೆ ತಮ್ಮನ್ನು ತಾವು ಆಳಿಕೊಳ್ಳುವ ಶಕ್ತಿ ಬರುವುದಿಲ್ಲವೆಂಬ ನಂಬಿಕೆಯನ್ನು ಬೆಳೆಸಿಕೊಂಡು ಸ್ವದೇಶಕ್ಕೆ ಮರಳಿದರು. ಅನಂತರ ತಮ್ಮ ಸಮಯವನ್ನೆಲ್ಲ ತಮ್ಮ ಪತ್ರಿಕೆಯ ಆಡಳಿತ ಮತ್ತು ವ್ಯವಸ್ಥಾಪನೆಗೆ ವಿನಿಯೋಗಿಸುವುದನ್ನು ನಿರ್ಧರಿಸಿ ಕುಳಿತರು. ಮನುಷ್ಯನ ಧರ್ಮವೇನಿದ್ದರೂ ಸಮಾಜದ ಮೂಲಕ, ಮನುಷ್ಯನ ನಡವಳಿಕೆಯ ಮೂಲಕ ವ್ಯಕ್ತವಾಗತಕ್ಕದ್ದು. ಅದನ್ನು ಬಿಟ್ಟು ಧರ್ಮದ ಮಾತನಾಡುವುದು ಅರ್ಥವಿಲ್ಲದ್ದು. ಇದರ ಪ್ರಸಾರವೇ ಪತ್ರಿಕೆಯ ಧರ್ಮ ಎಂದು ಪಟ್ಟು ಹಿಡಿದು ಕೂತರು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.